ಹಲೋ. ಅಮಾವಾಸ್ಯೆ ಪ್ರಯುಕ್ತ ಯಾರು ಕೂಗಾಡಬಾರ್ದು, ಎಲ್ಲ ಲೈನು ಅಲ್ಲಿ ನಿಂತ್ಕೊಬೇಕು, ಯಾರು ತೀರ್ಥ ಪ್ರಸಾದ ಎಲ್ಲ ಈಸ್ಕೊಬೇಕು, ಲೈನಾಗಿ ನಿಂತ್ಕೊಬೇಕು. ಏನು ಕೂಗಾಡ್ತಾ ಇದ್ದೀರಾ? ಹಾ ಹೇಳಿ, ಎಲ್ಲ ಲೈನಾಗಿ ನಿಂತ್ಕೊಳ್ಳಿ. ಹಲೋ ಹಲೋ, ಯಾರು? ನಾನು ಕಂದ. ಹಲೋ ಕಂದ, ಏನ್ ಸ್ವಾಮಿ? ಅಮಾವಾಸ್ಯೆ ಹತ್ರ ಪೂಜೆ ಮಾಡಿದ್ದೀನೋ? ಇಲ್ಲ. ನಾನ್ ಮಾಡಿದ್ದೀನಿ. ಹಾ ಇದನ್ನ ಕಳ್ಸಿದೀನಿ ಪ್ರಸಾದನ. ಏಯ್ ಕಿವಿ ಕೇಳ್ಸವನಲ್ಲೇ ಮಾತಾಡ್ಸೋದ್ ನನ್ ಮಗನೇ. ಪ್ರಸಾದನ ಕಳ್ಸಿದೀನಿ, ಕೊರಿಯರ್ ಅಲ್ಲಿ ಬತ್ತೈತೆ. ಏಯ್ ಕೊರಿಯರ್ ಅಲ್ಲ, ಪೋಸ್ಟ್ ಮ್ಯಾನ್ ತಾಂಬತ್ತಾರ ಕೊರಿಯರ್ ಅಲ್ಲಿ. ಇವ್ರು ಪೋಸ್ಟ್ ಮಾಸ್ಟರ್. ಹಾ ಈಸ್ಕೋ. ಅದು ಅಕ್ಕಿ ಒಂದು ಇದೆಲ್ಲ ಕಳ್ಸಿದೀನಿ, ಅದು ಇದೆಲ್ಲ ಅದು ನಮ್ ವಸ್ಲಿಗೆ ಕಟ್ಟು ಮೇಲ್ಗಡೆ. ಇಲ್ಲೇನೋ ಮಕರ ರಾಶಿ ಅವರಿಗೆ ಶನಿ ಪ್ರವೇಶ ಅಂತ ಕೊಟ್ಟವ್ರೆ. ಯಾರಿಗೆ? ಟಿವಿ 9 ಅಲ್ಲಿ ತೋರಿಸ್ತವ್ರ ಸ್ವಾಮಿ. ಮಕರ ಬೆಳಗ್ಗೆಯಿಂದಲೇ ದರ್ಶನ ತಾಲೂಕು ಇದು ಶನಿ ಪ್ರವೇಶ ಅಂತ. ಆಗ್ಲಿ. ನಿಂದು ಮಕರ ರಾಶಿನಾ? ಅಲ್ಲ, ನಮ್ಮ ಋಷಿಕ. ಮತ್ತೀಗ ನಿನ್ ಮಕರ ರಾಶಿ ಅವ್ರು ಕಟ್ಕೊಂಡು ನಿನ್ಗೆ ಏನಾಗಬೇಕಲ್ಲ? ನಿನ್ಗೆ ಶನಿದೇವ. ಹಲೋ ಹಲೋ, ನಿನಗೆ ಅದನ್ನ ಕಟ್ಕೊಂಡು ಏನಾಗಬೇಕಲ್ಲ? ಮಾತಾಡ್ಸೋದ್ ನನ್ ಮಗನೇ. ಹಲೋ ಹೇಳಿ ಸ್ವಾಮಿ. ಅಲ್ಲ ನಮ್ಮ ಕಂದ. ಓ ನೀನು ಯಾಕೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇಲ್ಲ? ಯಾಕೆ ಹೇಳು? ನೀರು ಕಂಡಿಲ್ಲ. ನೀರು ಇಕ್ಕೊಂಡು ಎಲ್ಲ ಮಾಡ್ಬೇಕು ಕ್ಲೀನಾಗೆ. ಇಲ್ಲ ಅಂದ್ರೆ ನಿನ್ನ ಬೊಡ್ಡು ನಾಶನ ಮಾಡ್ಬಿಡ್ತೀನಿ ಲೋಪಾರ್ ನನ್ ಮಗನೇ. ನಿಂಗೆ ಸ್ವಾಮಿಗಳು ಕೆಟ್ಟ ಮಾತೆಲ್ಲ ಆಡ್ತಾರೆ. ಪೂಜೆ ಮಾಡಿದ್ಯೇನೋ ನೀನು? ಇಲ್ಲ, ಮತ್ತೆ ತಿಂಡಿ ಮಾಡ್ತಾ ಇದ್ದೀನಿ. ಮತ್ತೆ ತಿಂಡಿ ಮಾಡ್ಬಿಟ್ಟು ಪೂಜೆ ಮಾಡು. ತಕಬಾ ಊಟ ತಿಂಡಿ ಮಗ. ತಕಾಯಿ ಉಂಟು ಹುಡ್ಲಿನ ತುಣ್ಣಕ್ಕೆ ಉಂಟು ಆಯ್ನ ಹಾಕ್ಯ ಬರಮ್ಮ ತಿಂತೀಯ ತಿಂಡಿ? ಕಂದ ತಿಂತೀಯ? ಕಂದ ಬೇಡವಾ? ಕಂದ ಕಂದ ಹಲೋ ಗಂಡ, ಯಾಕೋ ವಾಂತಿ ಬರ್ತಾ ಇದೆ ಈಗ? ಅಮಾವಾಸ್ಯೆ ಯಾವ ದೇವಸ್ಥಾನಕ್ಕೆ ಹೊರಟಿದ್ಯೋ? ಹರಿಹರ ಬ್ರಹ್ಮದ ಹರಿಹರ. ಹಾ ಹರಿಹರಕ್ಕೆ ಹೋಗ್ತಿದ್ದೆ, ಉಕ್ಕಡ ಗಾತ್ರಿಗೆ. ಅಲ್ಲ, ದೇವಸ್ಥಾನಕ್ಕೆ. ಹೋಗ್ಬಿಟ್ಟಿ ಬಾ, ಒಳ್ಳೇದಾಗ್ಲಿ. ತಿಂಡಿ ತಿನ್ಬಿಟ್ಟಿ. ಹಲೋ, ಏನಪ್ಪಾ? ಇದಕ್ಕಿದ್ದಂಗೆ ರೀಸೋರ್ಸ್ ಬರ್ತಾವೆ ಯಾಕೋ ಜಾಸ್ತಿ. ಹೌದಾ? ಉಯ್ಯಕ್ ಹೋಗ್ಬೇಡ, ಬಂದ್ರೆ ಸುಮ್ಮನೆ ಆಗ್ಬಿಡ ಅಷ್ಟೇನೆ. ಈಗ ನನಗೂ ರೀಸೋರ್ಸ್ ಬಂದಿರೋದೇ ಗೊತ್ತಿಲ್ಲ. ಇದು ರಾಯರೆಲ್ಲ ನೆಂದೋತು ಯಾವ್ದೋಗೆ ಅಂತ. ಮತ್ತೀಗ ಅದ್ರಾಗೆ ಇದೆಯಾ? ಏನ್ ಮಾಡೋ ಸ್ವಾಮಿ, ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಬಾತ್ರೂಮ್ಗೆ. ಇದು ಹೆಂಗ್ ಮಾಡೋ ಸ್ವಾಮಿ ಪರಿಹಾರ? ಯಾವ್ದಕ್ಕಪ್ಪ? ಅದೇ ಇದು ಇವ್ರು ನನಗೂ ಟಿಪ್ಪಿ ಹಿಡ್ದಂಗ ಆಗುತ್ತೆ. ಮಣ್ಣು ಸ್ವಲ್ಪ ಒಂದು 1/4 ಲೀಟರ್ ರಕ್ತ ತಲೆಗೆ. ಯಾಕಪ್ಪ? ಇಟ್ಟಿನ ದಬ್ಬೆಗೆ ಇದು ಅಲ್ಲ, ಇದು ಕಟ್ಟಿ ತಗ್ಲಿತ್ತು ತಲೆಗೆ. ಏನ್ಕೆ? ಹಿಂಗೆ ಮನೆ ನಮ್ದು ಇಕ್ಕಟ್ಟಲ್ರ, ಹಿಂಗೆ ಎದ್ದಾಗ ಹೋದೆ ವಸ್ತು ತಾಡಿತು. ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ ಓಂ. ನಿನಗೆ ಏನು ಚಿಕ್ಕ ಕೂಗಾಡ್ತಾನೆ. ವಸ್ಲು ತಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಅಲ್ಲೇ ಮಾಡಿರೋದು. ಕರೆಕ್ಟ್ ಸ್ವಾಮಿ, ಇಟ್ಟಿನ ದಬ್ಬೆ ಹೊಡೆದಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ ಕಂದ? ಟಿಪ್ಪು ಸ್ವಾಮಿ ಅಂತ ಕೂಗಾಡ್ತಾನೆ. ನನ್ನ ಹತ್ರ ಸುಳ್ಳು ಹೇಳ್ತೀನೋ?
ಹೋಗಿ ಸ್ವಾಮಿ ಏನಂತ ಹೇಳೋಣ, ಅದೇನು ನಾವೇನು ಇದು ಪ್ರಶಸ್ತಿ ಪತ್ರ ಪಡ್ಕೊಂಡಿದೀವಿ ಅದರಿಂದ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು, ನಿನ್ನ ಮೇಲೆ ಕೈ ಮಾಡ್ಕೊಂತ ಎಷ್ಟು ಇರ್ಬೇಕು ಅವಳಿಗೆ. ಈಗಲೇ ಕೈ ಕಾಲೆಲ್ಲ ಬೀಳಿಸ್ಲ ಅವಳಿಗೆ. ಚೂರು ಹೇಳ್ಬಿಡಿ ಸ್ವಾಮಿ, ಅವ್ರಿಗೆ ಅದೇ ಕೊಡ್ತೀವಿ. ಕೊಡು. ಅದು ಇಟ್ಟಿದ್ದದ್ದು ಸ್ವಾಮಿ. ಅಮ್ಮ 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 ನೋಡು ಸ್ವಾಮಿಗಳು. ಅಮ್ಮ 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 ತಾಯಿ ವಿಶಾಲಮ್ಮ ನೋಡಮ್ಮ, ಅವನಿಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅವ್ನಿಗೆ ಒಳ್ಳೇದಾಗ್ಬೇಕಾದ್ರೆ ನೀನು ಯಾಕೆ ಇಷ್ಟೊಂದು ಅಡೆತಡೆ ಮಾಡ್ತೀಯ ಹೇಳು. ಆ ರತ್ನಮ್ಮನ ಸವಾಸ ಲಲಿತಮ್ಮನ. ಹಲೋ ಸ್ವಾಮಿ. ಹಲೋ ಹಲೋ ಹೇಳಪ್ಪ. ಏನ್ ಸ್ವಾಮಿ ಹಿಂಗೆಲ್ಲ ಆಚೆಗೆಲ್ಲ ಎಳೆದಾಡ್ತಾರ ನಮ್ಮನ್ನ, ಇದು ಬಟ್ಟೆ ಹಿಡ್ಕೊಂಡು ಕ್ರೂರವಾಗಿ ಅಳ್ದಾಡ್ತಾವ್ರನಪ್ಪ. ಹ್ಞೂ ಸ್ವಾಮಿ. ಏನಂತಪ್ಪ ಸಮಸ್ಯೆ ಏನಂತೆ? ಏನು ಈಗ ಹಿಂಗ ಅಲ್ಲಿಗೆ ಒಂದು 4-5 ದಿನ ವಾರದಿಂದ ಹಿಂಗೆ ಜಾಸ್ತಿ ರಾಂಗ್ ಆಗ್ಬಿಟ್ಟವ್ರಿ. ಈಗ ಏನ್ ಮಾಡಿದ್ರು? ಈಗ ತಕ್ಷಣ ನಿಂಗೆ 5 ನಿಮಿಷದ ಮುಂಚೆ ಏನ್ ಮಾಡಿದ್ರು? ಈಗ ಏನಾಯ್ತು ಹೇಳು. ಬಾಡಿ ಎಲ್ಲ ಅರ್ಧೋತು. ಬಾಡಿ 2 ಇದ್ದು ಅದ್ರಾಗ ಇವಾಗ ಒಂದು ಅರ್ಧೋತು, ಇನ್ನೊಂದೈತಿ. ಆಮೇಲೆ ಇದು ಕಿವಾಗ ಒಂದು ವಾರ ಹಾಕೊಂಡಿದ್ದೆ, ಈ ಕಡೆ ಬಲಗಡೆ ಕಿವಾಗ ರಕ್ತ ಬರ್ತಾ ಇದೆ ಹಿಂಗೆ ಎಳ್ದಿದ್ಕಿ. ಇಷ್ಟ ಆಯ್ತು ಸ್ವಾಮಿ. ಈಗ ತಕ್ಷಣದಾಗ ಈಗ ತಕ್ಷಣ ಅದೇ ಏನು ಗಲಾಟೆ ಆಗಿದೆ? ಅದು ಇದ್ಕಿದ್ದಂಗೆ ಸ್ವಾಮಿ, ಏನೇನೋ ಯಾವ್ಯಾವ್ದು ಇದ್ಕಿದ್ದಂಗೆ ಅವರು ಆತರ ಆಗ್ಬಿಟ್ಟು ಎಲ್ಡಾಡಿ ಬಂದಿರಲ್ಲ ಅರ್ಧ. ಅದೇ ಇದು ಅದೇನೋ ಹೇಳ್ತಿರಲ್ಲ, ಅದು ಅದೇ 2 ಅದು ಅಲ್ಲೇದು ಇಲ್ಲೇದು 3 ಅಂತ ಹಿಂಗ್ ಹೇಳ್ತಿರಲ್ಲ, ಅದೇ ಅದ್ಭುತವಾಗಿ ತಲೆ ಕೆಡಿಸ್ಕೊಂಡು ಹಿಂಗ್ ಆಡ್ತಾ ಸ್ವಾಮಿ. ಆತ ಅನುಮಾನ ಬಂದ್ಬಿಟ್ಟಿದೆ. ಖಂಡಿತ ಅನುಮಾನ ಬಂದು ಈಗ ನೀವು ಅವ್ರನ್ನ ಸಂಬಂಧ ಬೆಳೆಸಿದ್ಯಾ ಅವ್ರ ಜೊತೆ ಅಂತ ಹೇಳಿ ನಿನ್ಗೆ ನೀನೇನೋ ಒಂಚೂರು ಮಾತಾಡಿದ್ರು ಜಾಸ್ತಿ, ಒಂಚೂರು ಮಾತಾಡಿದ್ರು ಕಮ್ಮಿ. ಏನು ಆತರ ನಾನು ತಾಯಿ ವಾಯ್ಸ್ ಕೇಳಿಸ್ಕೊಂತಿದ್ದೀನಿ ಅವಾಗ ಯಾವಾಗ್ಲೂ ಆತರ ಮಾತಾಡ್ತಾರೆ. ಜಾಸ್ತಿ ದೂರ ಇನ್ನ ನಿಂಗೆಲ್ಲ ಒಳ್ಳೆ ಟೈಮ್ ಬಂದಿದೆ. ಇನ್ನೇನು ಇವತ್ತು ರಾತ್ರಿ ಕಳೆದು ಬಿಟ್ರೆ ಇವತ್ತು ರಾತ್ರಿ ಸ್ವಲ್ಪ ಅಮಾವಾಸ್ಯೆಗೆ ಪೂಜೆ ಮಾಡ್ಬಿಡ್ತೆ 12 ಗಂಟೆ ಮೇಲೆ ನಾನೇ ಬಂದ್ಬಿಡುವೆ ಸ್ವಾಮಿ. ನಮ್ಮ ಬಾಂದ್ರೆ ಎಂತದ ಇದು ಕೊರಿಯರ್ ಕಳಿಸಿದ್ರೆ ನಾನೇ ಬಸ್ ಬಂದ್ಬಿಡುವೆ ಇವತ್ತು ಖಂಡಿತ. ಇಷ್ಟೈತಿ ಇಲ್ಲ ನೀನ್ ಬೇಕಾರೆ ಏನ್ ಮಾಡ್ಬೋದು ಗೊತ್ತಾ, ಇನ್ನ ನಾಳೆ ಬೇಕಾದ್ರೆ ಬಸ್ ಹತ್ಬಿಟ್ಟು ಸೀದಾ ಬಾ. ಬೇಕಾದ್ರೆ ನಿನ್ ಕೈಲೇ ಕೊಡ್ತೀನಿ, ನಾನು ಎಲ್ಲೂ ಹೋಗಲ್ಲ. ನಾಳೆ ಅಮಾವಾಸ್ಯೆ ಮುಗಿದ್ಮೇಲೆ ಎಲ್ಲಿ ಹೋಗಲ್ಲ ಅಂದ್ರೆ ಅಲ್ಲೆಲ್ಲೋ ಎಲ್ಲಾ ಸ್ವಾಮಿಗಳ್ನು ಕೇಳ್ದೆ ಸ್ವಾಮಿ. ಎಲ್ಲಾ ಸ್ವಾಮಿಗಳ್ನು ಕೇಳ್ದೆ. ಎಲ್ಲಾ ಸ್ವಾಮಿಗಳು ನನ್ನ ಪರ್ಸನಲ್ ನಂಬರ್ ತಗೋ. ಎಲ್ಲ ಈ ಗನ್ ಮ್ಯಾನ್ ಹಿಡ್ಕೊಂಡ್ಬರ್ತಾರಲ್ಲ ಆ ಸ್ವಾಮಿಗಳ್ನು ಕೇಳ್ದೆ. ನೋಡಪ್ಪ, ಇಲ್ಲಿ 2 ಪಂಗಡ ಆಗಿದೆ. ಅವರು ನನಗಿಂತ ಚಿಕ್ಕವರು ಸ್ವಾಮಿಗಳು, ಗೊತ್ತಾಯ್ತಾ? ನಾವು ನೋಡಿದ್ರಲ್ಲ ಸ್ವಾಮಿ, ತುಮಕೂರು ತಾಲೂಕು ಹತ್ರ ಹಳ್ಳಿ ದೂರ ಲಾಂಗ್ ಎಷ್ಟು ದೂರ ಆಗುತ್ತೆ ಹೇಳೋದು ಕೇಳಿಸ್ಕೊಂಡ್ವಾ? ನೋಡಿ ಇಲ್ಲಿ ಮಕ್ಳುಗಳೆಲ್ಲ ಅಡ್ಕೊಂಡಂಗ ಆಗೋತ್ ನಮ್ ಬಾಳು. ಏನಂತ ಪಂಗಡ ಆಗೈತಿ ಅಂತೆ, ಪಂಗಡ ಅಂತ ಅವ್ರ ಹುಡುಗು ನಡಪ್ಪ. ಮಕ್ಕಳೆಲ್ಲ ಸ್ವಾಮಿ ದೊಡ್ಡರೇ ಯಾರನ್ನಾಗ್ಲಿ, ಅವ್ರ ನಮ್ಮ ಸಂಬಂಧದ ಬಗ್ಗೆ ಅವ್ರು ಮಾತಾಡೋಷ್ಟು ಅಧಿಕಾರ ಅವ್ರಿಗಿಲ್ಲ. ಸುಮ್ಮನೆ ಶಿಕ್ಷೆಗೆ ಒಳಗಾಗ್ತೀರ. ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾವ್ ಮಾತಾಡ್ತಾ ಇಲ್ಲ, ಶಿಕ್ಷೆಗೆ ಒಳಪಡಿಸ್ತೀನಿ. ನನ್ನಲ್ಲ ಸ್ವಾಮಿ, ಎದುರಾಕಬೇಡ ನೀನು. ಅಯ್ಯೋ ರೇಖೆ ಮುಟ್ರು ಮಗ ಹೋಗ್ರಲ್ಲ ತಗಡೆ ಹೋಗ್ರಿ. ಸ್ವಾಮಿ ನಿಧಾನಕ್ಕೆ ಮಾತಾಡಿ ಸ್ವಾಮಿ. ಹಲೋ, ಒಂದ ಮಾಡಿ ಬರೋಣ ಸ್ವಾಮಿ. ಹಲೋ, ಒಂದ ಮಾಡಿ ಬರೋಣ. ಯಾಕಪ್ಪ? ಆಗ್ಲಿ ಅವ್ರು ಹೇಳ್ದಾಡ್ರು, ನೀವ್ ನೋಡ್ರಿ ಹಿಂಗ ಆಡಿದ್ರೆ ನಾವ್ ಏನ್ ಮಾಡಿದ್ರೆ ಆಚೆ ಕಡೆಗೆ ಹೋಗಿ ಬರ್ತೀನಿ ಸ್ವಾಮಿ. ಅಲ್ಲ, ಆಚೆ ಕಡೆಗೆ ಹೋಗಿವಂತೆ. ಯಾರು ನನ್ನ ಬಗ್ಗೆ ನಿಗೂಢವಾಗಿ ಅಲ್ಲಿ ಮಾತಾಡಿದ್ದು ನಿಷ್ಠೂರವಾಗಿ ಯಾರು ನನ್ನ ಹೀಯಾಳಿಸಿದ್ದು? ಮಕ್ಕಳುಗಳು ಹೆಸರು ಹೇಳು, ಹೆಸರು ಹೇಳು, ಅವ್ರ ಹೆಸರು ಹೇಳು. ಬೆಳಗ್ಗೆ ಎಷ್ಟೊತ್ತಿಗೆ ಅವ್ರಿಗೆ ಏನ್ ಮಾಡ್ತೀನಿ ನೋಡು. ಮಿಂಚು ನಾಶ ಮಾಡ್ಲ ಅವಳನ್ನ. ಮಿಂಚು ಮಿಂಚು ಅಲ್ಲಿ ನೋಡಿ.
ಎಲ್ಲ ತಮಾಷೆ ಜೀವನ ಮಾಡ್ತಾರೆ. ಹೇಳು ಮಿಂಚು. ಆಮೇಲೆ ನಮ್ಮ ಮನೆಗೆ ಒಂದ್ ಹೆಣ್ಮಗ ಬರುತ್ತೆ ಬೆಂಗಳೂರಿಂದ. ಯಾರು ಹೆಸರು ಹೇಳು? ರೇಖಾ. ಏನಾಗ್ಬೇಕು ನಿಂಗದು? ಏನಾಗ್ಬೇಕು? ನಮ್ಮ ಮಾವನ್ ಮಗಳು. ಹೌದಾ? ಹ್ಞೂ ಸ್ವಾಮಿ. ಅವ್ರಿಗೆ ಬೆಳಗ್ಗೆ ಏನ್ ಮಾಡ್ಲಿ ಹೇಳು? ಬೆಳಗ್ಗೆ ಅಷ್ಟೊತ್ತಿಗೆ ಏನ್ ಮಾಡ್ಲಿ ಅವ್ರಿಗೆ? ಬೆಳಗ್ಗೆ ಬೇಡ, ವಾಂತಿ ಭೇದಿ ಬರಂಗ್ ಮಾಡಿ ಸ್ವಾಮಿ. ವಾಂತಿ ಭೇದಿ ಅಲ್ಲ, ಇನ್ನೊಂದು ವಾರದಲ್ಲಿ ಅವ್ರಿಗೆ ಒಂದೊಂದು ಆಕ್ಸಿಡೆಂಟ್ ಆಗಿ ಏನೋ ಒಂದು ಲ್ಯಾಪ್ಸ್ ಆಗಂಗ್ ಮಾಡ್ಲಾ ಕೈಯ ಕಾಲ. ಹಲೋ ಹಲೋ, ಯಾಕಂತ ಫೋನ್ ಕಟ್ ಮಾಡಿದೆ? ಸ್ವಿಚ್ ಆಫ್ ಆಯ್ತೆ. ಆಗ್ಲಿ ಬಿಡೋ, ನಾನ್ ಮಾಡತಕ್ಕ ನಾನ್ ಮಾತಾಡ್ತಿರ್ಬೇಕ ಸ್ವಿಚ್ ಆಫ್ ಆಗಲ್ಲ ಕಣೋ. ಆಯ್ತೇನೋ? ಅಮ್ಮಂಗೆ ನಿನ್ನ ಹೆಂಡತಿಗೆ ಹೇಳು, ನಾ ಏನಾದ್ರು ಮನೆ ಮದ್ದು ಮಾಡ್ಕೊಡು ಅಂತ ಔಷಧಿ, ಆಯುರ್ವೇದಿಕ್ ಔಷಧಿ ತಲೆನೋವಿಗೆ. ಅದೇ ನಮ್ಮ ಹೇಳಿದ್ರು ಸ್ವಾಮಿ, ನಮ್ಮ ನನ್ನ ಫ್ರೆಂಡ್ ಹೇಳಿದ್ರು ನಿಂಗೆ ಅಂತ ಮಾಡ್ಕೊಡ್ಲಿಲ್ಲ. ನೀನು ಕರೆಕ್ಟಾಗಿ ಎಲ್ಲೆಡಕ್ಕೆ ಉಗ್ದ್ಬಿಟ್ಟು ಮಾತಾಡೋ. ಹೇಳಿ. ಆಯುರ್ವೇದಿಕ್ ಔಷಧಿ ಏನಾರ ಮಾಡ್ಕೊಂಡು ಕುಡಿಯೋ ಮನೇಲಿ. ಅಮ್ಮಂಗೆ ಹೇಳೋ, ನೀನ್ ಹೆಂಡತಿಗೆ, ತಾಯಿಗೆ. ಹೇಳಿ ಸ್ವಾಮಿ, ತಾಯಿಗೆ ಕೊಡಪ್ಪ. ತಾಯಿ, ಅಮ್ಮ ತಲೆನೋವು ಬಂದಿದ್ದ ಔಷಧಿ ಅಂತ ಇವತ್ತು ಬೆಂಗಳೂರಿಗೆ ಹೋಗಿ ಕ್ಲಬ್ ಅಲ್ಲೆಲ್ಲ ಡ್ಯಾನ್ಸ್ ಆಡ್ಕೊಂಡು ಹುಡುಗಿಯ ಸವಾಸ ಎಲ್ಲ ಮಾಡಿ ಬಂದಿದ್ದಾನೆ ತಾಯಿ. ಹೋಗೋದು ಬೆಂಗಳೂರಲ್ಲಿ ಡ್ಯಾನ್ಸ್ ಎಲ್ಲ ಆಡ್ ಬಂದಿದ್ದಾರೆ ತಾಯಿ ಕ್ಲಬ್ ಅಲ್ಲಿ ಹುಡುಗಿಯರ ಜೊತೆ ಎಲ್ಲ. ನರಸಿಂಹರಾಜು ನಿನ್ಗೆ ನರಸಿಂಹರಾಜು ಹೇಳಿದ್ದೀನೋ ಕ್ಲಬ್ ಅಲ್ಲಿ ಡ್ಯಾನ್ಸ್ ಆಡಿದ್ದು ಹುಡುಗಿಯರ ಜೊತೆ ಅಲ್ಲ ನೀನ್ ಇವತ್ತು. ಬೇಡ ಅದು ಅಣ್ಣ ಆಯ್ತು. ಹಲೋ ಹಲೋ, ನಮ್ಗೆ ಯಾಕೆ ಹಿಂಗ ಇಷ್ಟೊಂದು ಅಯ್ಯೋ ಫೋನ್ ಮಾಡ್ತಾನೆ ಇರ್ತಾನೆ ನೋಡಿ ಯಾರು. ನಮ್ಮನೆ ಅಯ್ಯೋ ಅಯ್ಯೋ ಅನ್ಸುತ್ತೆ, ನಿಮ್ಮನೆ ಹಾಳಾಗಿ ಹೋಗಲ್ಲ. ನಮ್ನ ಅಯ್ಯೋ ಅನ್ಸಷ್ಟು ನಿಮ್ಮನೆ ಹಾಳಾಗಿ ಹೋಗಲ್ವಲ್ಲ. ನಿಮ್ಮನೆ ಹಾಳಾಗುವಾಗ ನೀವ್ ಆಕ್ಸಿಡೆಂಟ್ ಆಗಿ ಸಾಯ ಎಲ್ಲ. ಯಾಕಕ್ಕ ಅಂತಂದ್ರೆ ತಡಿ ಒಂದ್ ನಿಮಿಷ. ಶೈಲು ಬಾಯ್ಲಿ. ಇವರು ನಮ್ಮನೆ ಹಾಳು ಮಾಡ್ಬಿಟ್ಟಿದ್, ನನ್ ಸಂಸಾರನೇ ಹಾಳು ಮಾಡ್ಬಿಟ್ಟು ನಮ್ನ ಅಯ್ಯ ಅನ್ಸತ್ತು. ನಿಮ್ಮನೆ ಹಾಳಾಗುವಾಗ ಆಕ್ಸಿಡೆಂಟ್ ಆಗಿ ಸಾಯಿಲ್ವಲ್ಲ. ನಮ್ ಯಾಕೋ ಇಷ್ಟೊಂದು ಅಯ್ಯ ಅನ್ಸ್ತೀಯ? ನಿನ್ ಕೇಕ್ ಬಂದಿದ್ದೇನಕ್ಕ, ನಿಮ್ಮ ತುಳು ಕೇಕ್ ಬಂದಿದ್ದೆ ನಾನು. ನಿಮ್ಮ ಬೆನ್ಸಾಗಿ ನಿಮ್ಮ ತುಳಿನ ತುಳ್ನೇಕ ಇಲ್ಲಿ ನಮ್ಮ ಅಕ್ಕ ಉಗಿದ್ ಕಳಿಸ್ತೀವಿ ಯಾವಳು ಮಾಡಿಕೊಂಡಿದೀವಿ ಅಂತ. ನಿಮ್ಮ ತುಳಿನ ತುಳ್ನೇಕ ಯಾಕೆ ನಿಮ್ಮ ಕೇಕ್ ಹೇಳಕ್ ಓಡಾಡ್ತೀಯ? ನಿಮ್ಮ ಅಮ್ಮ ತುಳಿನ ತುಳ್ನೇಕ ಎಂಟೆಂಟ ತುಮಕೂರಾಗೆಲ್ಲ ಹೋಗಿ ನೀನ್ ಕಾಲ ಹಾಕೊಂಡೆ ಹಿಂಗೆ ಆಗಿರೋದು ಅಂತ ಮೆಟ್ನಾಗೂ ಇದು ಕಳಿಸೋರು. ಈಗ ನಿಮ್ಮ ತುಳಿ ಮಾಡ್ತೀಯ ಫೋನ? ನಮ್ಮನೆ ಹಾಳಾದ ಎಷ್ಟು ಪ್ರೀತಿ ನಿಮ್ಮ ತುಳು ಅದಕ್ಕೆ ನಾನೇ ಮಾಡೋಣ ಹಾಳಾಗೋದ್ರಿ. ನಿಮ್ಮ ಅಮ್ಮನ ಈಗ ಮಕ್ಕ ಊದ್ ಕಳ್ಸವ್ರ ಮರೆಲ್ಲ ಇಂಥ ಮನೆ ಮದುವೆಯಾಗ ಮಗ ಮಾಡಿಕೊಂಡು ನೀನ್ ಇಂಥ ಚೆಂಗ್ಲಾಟ ಆಡ್ತೀಯ ಅಂತ ನಿಮ್ಮ ಮಗು ಕೇಳ್ಕೊಳಕ್ ಮಾಡ್ತೀಯ ನನಗೆ? ನಿಮ್ಮ ಮಗು ತುಳಿಗ್ ನಾ ತುಳ್ನಾಗ ತಿರ್ಗಾ ಮಾತಾಡ್ತೀಯ. ನಿಮ್ಮ ಮರ್ಯಾದೆ ಹೋತ್ ನಮ್ದು. ನಿಮ್ಮ ಮಗು ತುಳಿಗ್ ನಾ ತುಳ್ನಾಕ ಅಂದ್ರೆ ನಾನ್ ಯಾವ ತುಳ್ಳಿ ಇರ್ತೀವಳು ತುಳ್ಳಿ ಅದಕ್ಕೆ ನಾವೇ ಮಾಡೋಣ. ನಿಮ್ಮ ಮಗು ಕೇಳ್ಕೊ ಹೋಗು. ನನ್ಗೆ ಯಾಕೆ ಫೋನ್ ಮಾಡ್ತೀಯ? ಅಲ್ಲಿ ನೋಡೆಲ್ಲ ಅವರೆಲ್ಲ ಇದ್ದಾರಲ್ಲ ಏನ್ ತಿಳ್ಕೊಂಡ್ರು? ಎಣ್ಣಿಗೆ ಬಂದಿದ್ರು ಅವರು ಮನೆಗೆ. ನಿಮ್ಮ ಮಗು ತುಳಿಗ್ ನಾ ತುಳ್ನಾಕ ಅಂದ್ರೆ ನಾನು ಕೈ ಯಾರ ಬಂದಿರೋದಿದ್ರಿಗೆ ಏನ್ ತಿಳ್ಕೊಂತಾರ ಅವರು? ಮನೆಗೆ ಹೆಣ್ಮಗ ಮದುವೆ ಮಾಡ್ಕೊಂತಾರ. ನಿಮ್ಮ ಮಗು ತುಳಿಗ್ ನಾ ತುಳ್ನಾಕ ಇಂಥ ಚೆಂಗ್ಲಾಟ ಆಡೋರು ಮಗಳು ಮದುವೆ ಮಾಡ್ತೀಯ ಅಂತ ನಮ್ಮನೆಲ್ಲ ಹೂ ತೊಟ್ಟಿರು. ಅಂದ್ರೆ ನನ್ ಕೈ ಬಿಡ್ಬೇಡಿ. ತುಳ್ನಾಕ ಯಾಕಂದ್ರೆ ನನ್ ಕೈ ಬಿಡ್ಬೇಡ ಅಂದ್ರೆ ಪ್ಲೀಸ್ ಅಂದ್ರೆ
ನನಗೆ ತುಂಬಾ ನಂಬಿದೀನಿ ಅಂದ್ರೆ ಕೇಸ್ಕೋಗ ನಿಮ್ಮ ಫುಲ್ಲಿಗಂತೂ ನಮ್ಮ ಮನೆ ಎಲ್ಲ ಇಂಥ ಚೆಂಗ್ಲಾಟ ಮಾಡೋಣ ಮದುವೆ ಮಾಡ್ತೀವಿ ಮಗಳನ್ನ ಅಂತ ಮೆಟ್ನಾಗ ಹೋಗ್ತಾರೆ ಮನೆಗೆ. ನಾವ್ ಇವತ್ತೆಲ್ಲ ಮರ್ಬಿಟ್ಟು ನಾಳೆಯಿಂದ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಿಮ್ಮ ತುಲ್ ಮಾಡು, ನಿಮ್ಮ ತುಳ್ಳಿ ನನಗೆ ಫೋನ್ ಮಾಡ್ತೀಯ? ವರ್ಷಕ್ಕೆ ಒಂದ್ ಸೀರೆ ಕೊಡ್ಸಿದ್ಯಾ ಅಂದ್ರೆ ನೀನು ಅದಕ್ಕೆ ಅವ್ರು ತುಳ್ಳೆ ಹೋಗಿ ಅವ್ನ್ಯಾರೋ ಇದು ಒಲೆ ಮುರಿ ಹಾಕ್ತಂದ ನಿಮ್ಮ ತುಳ್ಳ ಐತಿ ನನಗೆ ಯಾಕೆ ಮಾಡ್ತೀಯ? ಅಂದ್ರೆ ನಮ್ಮ ಹೆಣ್ಣರ್ ಬಂದವರೆಲ್ಲ ವಾಪಸ್ ಹೋಗ್ತಾವ್ರಿ ನಿಮ್ಮ ತುಳ್ಳಿ ಹಾಕ ಅಂದ್ರೆ ಇಲ್ಲಿ ನೋಡಿ ಅಂದ್ರೆ ನಾನು ತುಳ್ಳೆ ಹಾಕ ನಿಮ್ಮ ಇನ್ನೊಂದ್ಸಲ ಮಾತು ನೋಡು. ಯಾರೋ ಹೆಣ್ಣರ್ ಬಂದವ್ರು ನಿಮ್ಮ ಕೇಳ್ಕೊಳಕ್ ಮಾಡಿದ್ದೆ ನಿಮ್ಮ ತುಳ್ಳಿ ಹಾಕ ಅಂದ್ರೆ ಸರಿ. ಹಲೋ ಹಲೋ ಬಾ ಮನಿಕ. ಓಹೋ ಶುರುವಾಚ್ಕೊಂಡು ಒಂದಾಗತೈತೆ ಮದುವೆ ಒಂದಾಗತೈತೆ ಚಿಕ್ಕಮ್ಮಿ ಕೇಳ ದೊಡ್ಡಮ್ಮಿ ಕೇಳ ಚಿಕ್ಕಮ್ಮಿ ಮದುವೆ ಐತೆ ಮದುವೆ ಆಗಿಲ್ವಾ? ಚಿನ್ನು ಬಾ, ಇವತ್ತು ಚಳಿ ಆಗೈತೆ, ಬಾ ಇವತ್ತು ಪಕ್ಕದಾಗ ಮನಿ ಕಣನ. ಬೇಡ ನಮ್ ಬರಲ್ಲಪ್ಪ. ಯಾಕೆ? ನಮ್ಮ ವಿಶಾಲು ಬೈತೈತೆ. ವಿಶಾಲು? ವಿಶಾಲು ಬೈತೈತೆ. ಯಾಕಪ್ಪ? ನೀನ್ ಯಾರನ್ನ ನೋಡ್ಕೊಳಪ್ಪ. ಅದಕ್ಕೆಲ್ಲ ನಿನ್ ನೋಡ್ಕೊಂಡಿರೋದು. ಬೇಡ ಕಣಮ್ಮ. ನೋಡ ನಾನು ಒಳ್ಳೆ ಹುಡುಗ, ನಾನು ಒಳ್ಳೆ ಹುಡುಗ. ಹೌದಾ? ಅಲ್ಲೋ ಬಾ ಅಂದ್ರೆ ಹೊಡ್ಕ ನಿಮ್ಮ ಅಮ್ಮನ್ ಬೆಂಟ್ರಿ ಹುಟ್ಟಿರ ಮುಂದೆ ಹೊಡ್ಕ ನಿಮ್ಮ ಯಾಕೆ ಚಿನ್ನು? ನಿಮ್ಮ ಅಮ್ಮನ್ನ ಯಾಕೋ ಗ್ಯಾಸ್ಟ್ರಿಕ್ ಆಗ್ಬಿಡಿದೆ ಚಿನ್ನು. ಹೊಡ್ಕ ನಿಮ್ಮ ನನಗೆ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ ನಿಮ್ಮ. ಯಾಕೆ ಚಿನ್ನು? ನರಸಿಂಹಣ್ಣ ಇಲ್ಲ ನಾನು ಹಲೋ ಹಲೋ ನರಸಿಂಹಣ್ಣ. ಓ ಹಬ್ಬ ಆಯ್ತಣ್ಣ? ಯಾವ ಹಬ್ಬ? ಯುಗಾದಿ ಹಬ್ಬ. ನನ್ ತಲೆ ಕೆಟ್ಟು ನಮ್ಮ ಯಾಕಣ್ಣ? ಏನು ಗ್ಯಾಬ್ರ ಮಾಡ್ಕೊಳಕ್ ಹೋದ್ ಮರ್ತೇ ಹೋತು. ಅಲ್ಲ ಅಣ್ಣ ಅಣ್ಣ ಯಾಕೆ ಹೇಳು? ನಾವ್ ಯಾವ ಹಬ್ಬನು ಮಾಡಲ್ಲ, ನಾವ್ ಹಬ್ಬನೇ ಇಲ್ಲ ನಮ್ಗೆ. ಅಲ್ಲ ಅಣ್ಣ ಮಾಡ್ದಿರೋ ಪರವಾಗಿಲ್ಲ, ನಾನು ಏನಕ್ ಮಾಡ್ದೆ ಗೊತ್ತಾ ಫೋನು? ಅದೇ ನಮ್ಮ ಅಪ್ಪರ್ ತಿಥಿ ಇತ್ತಲ್ಲಣ್ಣ. ಅಯ್ಯೋ ಒಂದ್ ತಾಯಿನ ಬರೇ ಸತ್ತೋದ್ರು ತಿಥಿ, ನಮ್ಮನ್ ನೀನ್ ಸತ್ತೋದ ಬರೀ ಇದೇ ಗೊತ್ತಲ್ಲ ನಮ್ದು. ಅಣ್ಣ ನಮ್ಮ ಅಪ್ಪನ್ ತಿಥಿ ಐತೆ. ನಿಮ್ಮ ತಿಥಿ ಯಾವಾಗಾತು ಅಣ್ಣ? ನಿಮ್ಮ ತಿಥಿ ಯಾವಾಗಾತು ಅಣ್ಣ? ನರಸಿಂಹಣ್ಣ ಇನ್ನ ಸತ್ತಿಲ್ವಲ್ಲ. ನರಸಿಂಹಣ್ಣ ಸತ್ತ ಮೇಲೆ ನಮ್ ತಿಥಿ. ಇವಾಗ ಮಾತಾಡ್ತಾರ ಯಾರು ಹೇಳಿ? ನಾನು ಯಾರು ಮಾತಾಡ್ತಿರೋದೇಳಿ? ಮತ್ತೆ ಇಕ್ರಿ, ನಾನು ಮಾತಾಡೋಕ್ ಗೊತ್ತಿದ ಮೇಲೆ ಇಕ್ರಿ. ನನ್ಗೆ ಯಾಕೆ ಮಾಡಿ? ನೀನ್ BN ನರಸಿಂಹರಾಜು ಬಳ್ಳಾಪುರ. ಅವರೇ ಮಾತಾಡ್ತಾ ಇರೋದು, ಮತ್ತೆ ನಾನು ಯಾವಾಗ ಮತ್ತೆ ನೀನ್ ನನಗೆ ಹೇಳ್ತಿದ್ದೆ ನೀನ್ ಸತ್ತೋಗಿಲ್ಲ ಇನ್ನು ನಿಂತಿತಿ ಯಾವಾಗ ಅಂತ. ನಮ್ಗೆ ಎಷ್ಟು ಬೇಜಾರಾಗಲ್ಲ ಹೇಳು? ಕೂಡ ಇದು ಮಾಡ್ತಾರೆ, ಶಟಕ್ ಮಾಡ್ತಾರೆ ನಮ್ಗೆ. ಅಣ್ಣ ನೆಂಟ್ರು ಇಷ್ಟು ಅಂದ್ಮೇಲೆ ಊಟ ಕೇಳ್ದಾಗ ನಿನ್ಗೆ ಹೇಳ್ದೆ ಇರ್ತವೆ. ನೆಂಟ್ರು ಇಷ್ಟಕ್ಕೆ ಫೋನ್ ಮಾಡ್ದೆ ಯಾರಿಗ್ ಮಾಡೋನ್ ತಿಥಿಗೆ? ತುಂಬಿ ಮಾಡಿಬಿಡು. ನಾನೇ ಆಗ್ತದೆ ನನಗೆ ಮಾಡ್ಬೇಡ್ರಿ. ಯಾಕಣ್ಣ? ಯಾಕೆ ಮಾಡ್ತೇಳು ಅಣ್ಣ? ನಾನ್ ಯಾರು ಅಂತ ಗೊತ್ತಾಯ್ತಾ? ಯಾರು? ಉಮಾಶಂಕರ, ಧಾರವಾಡ. ಉಮಾಶಂಕರ್ ಡಿಸಿ ಸಾಹೇಬ್ರ? ಉಮಾಶಂಕರ್ ಅಂತ ತುಮಕೂರು ಒಂದ್ಸಲ ಡಿಸಿ ಆಗಿ ಬಂದಿದ್ರು ಡಿಸಿ ಸಾಹೇಬ್ರ. ಹಲೋ ಅಣ್ಣ, ಅದ ಕಡ್ಡಿ ಎಲ್ಲ ತನಕ ಎದಕ್ ನೋಡ್ದೆ ಎಲ್ಲ ಗೊಂಡ್ಕೊಂಡ್ ಹೆಂಗ್ ಬದತ್ ಕಣ? ಯಾಕಣ್ಣ? ಅಣ್ಣ ಅಣ್ಣ ಬೇದಿಗೆ ಒಳ್ಳೆ ಔಷಧಿ ಅಣ್ಣ. ಅಣ್ಣ 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 ನಿಮ್ಮ ಮಗು ಎಷ್ಟೇನ್ ಹುಟ್ಟಿಸ್ಕೊಂಡಿರ್ಲ ತಾಯಿನ ಏನೇನೋ ತಲೆ ಕೆಡಿಸ್ತಾರೆ. ಅಣ್ಣ
ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಯ್ತಲ್ಲ, ಅವತ್ತಂತೂ ಮಾಡಿಕೊಡ್ಲಿಲ್ಲ. ಬರೀ ಅದರಿಂದ ನಮ್ಮ ಹೆಸರು ಕುಲ ಗೋತ್ರ ನಮ್ಮ ಮನೆ ವಂಶ ಎಲ್ಲ ಹೆಸರೆಲ್ಲ ಹಾಳಾಗೋಯ್ತು. ಇದನ್ನು ನೀವು ಖಂಡಿತವಾಗಿ ನಡೆಸ್ಕೊಡ್ಬೇಕು. ಏನ್ ಹೇಳಿ? ಏನ್ ಸರ್? ಏನನ್ನ ಕೇಳ, ನಿನ್ನ ಹತ್ರ ದುಡ್ಡು ಕೇಳ್ತೀವ, ಕಾಸು ಕೇಳ್ತೀವ? ಏನೋ ದಯವಿಟ್ಟು ಇದೊಂದು ನಡೆಸ್ಕೊಡ್ಬೇಕು. ಏನ್ ಸರ್? ಅದೇ ಅಣ್ಣ, ಈ ಕಾಂಗ್ರೆಸ್ ಗಿಡದ ಮೂಗ್ ಬಟ್ ಬೇಕಿತ್ತು, ಒಂದು 50,000. ಅದೇ ಯಾವಾಗ ತಗೊಂಬತ್ತೀರಣ್ಣ? ನಾವು ಇದು ನಮ್ಗೆ ನಾವು 10 ಅಣ್ಣ. ಸೊಸೈಟಿಗೆ ರೇಷನ್ ತಂದಿಲ್ಲ ನಾವು. ನಿಮ್ ಕಾಂಗ್ರೆಸ್ ಗಿಡ ಬಿಡ್ಸಕ್ ಹೋಗ್ತೀವ ನಾವು. ಸೊಸೈಟಿಗೆ ರೇಷನ್ ತಂದಿಲ್ಲ, ಇದು ಗಾಡಿ ಪೆಟ್ರೋಲ್ ಇಲ್ಲ ಅಂತ. ಕಾಂಗ್ರೆಸ್ ಗಿಡದ ಮೂಗ್ ಬಟ್ ಅಲ್ಲಿ ಹೂವು ಬರ್ತಲ್ಲ ಕಾಂಗ್ರೆಸ್ ಗಿಡದಲ್ಲಿ, ಒಂದ್ 50,000 ಮೂಗ್ ಬಟ್ ಬೇಕು. ಎಲೆಕ್ಷನ್ ಬಂತಲ್ಲ, ಮೂಗ್ ಬಟ್ಟು ಎಲ್ಲಾರ್ಗು ಅವ್ರಿಗೆ ಕೊಡಕ್ಕೆ ಮನೆಗಳಿಗೆ. ದಯವಿಟ್ಟು ಬಿಡ್ಸ್ಕೊಂಡ್ ಬರ್ಬೇಕಣ್ಣ ನೀವು. ನಾವು ಬಿಡ್ಸ್ಕೊಂಬರಲ್ಲ. ಇಲ್ಲೇ ನೀವು ಬಿಡ್ಸ್ಕೊಂಬಂದ್ ಫೋನ್ ಹಾಕ್ಬಿಟ್ರೆ ಅಲ್ಲೇ ವಿಧಾನಸೌಧದೊಳಗೆ ನಮ್ಮ ಮನೆ, ಅಲ್ಲಿ ಬಂದು ಕೊಟ್ಟೋಗ್ಬಿಟ್ರೆ, ರಾಜಣ್ಣ ಅಂತ ಹೆಸರು ಕೇಳ್ಬಿಟ್ರೆ ರಾಜಣ್ಣನ ಮನೆ ಬಂದು ವಿಧಾನಸೌಧದಾಗ ಅಲ್ಲೇ ಮೂಲೆ ಮನೆ ಮೊದಲನೇದು, ಅಲ್ಲಿ ಬಂದು ಈಸ್ಕೊಂಡ್ಬಿಡ್ತೀವಣ್ಣ ನಾವು. ನೋಡೋಣ, ಅರ್ಜೆಂಟ್ ಒಂದು 50,000 ಮೂಗ್ ಬಟ್ಬೇಕು. ಈ ಎಲೆಕ್ಷನ್ ಬಂತಲ್ಲಣ್ಣ, ಇವತ್ತಾಲೆ ಯುಗಾದಿ ಹಬ್ಬ. ಇವತ್ತು ಯುಗಾದಿ ಹಬ್ಬ. ಇವತ್ತಾಲೆ ಯುಗಾದಿ ಹಬ್ಬ ಅಲ್ವೇನಣ್ಣ? ಮತ್ತೆ ಅರ್ಧ ಹೊತ್ನಾಗ ಫೋನ್ ಮಾಡಿದ್ರು. ಅರ್ಧ ಹೊತ್ನಾಗ ಫೋನ್ ಮಾಡಿದ್ರ? ಅದೇ ಮರಿ ಕಡಿತಿದ್ದು. ಅದೇ ಗುಡ್ಡೆ ಮಾಂಸ ನಿಮ್ಗೆ ಎಷ್ಟು ಕೆಜಿ ಬೇಕು ಅಂತ ಮಾಡಿದ್ದು. ನಿಮ್ದು ಆಯ್ತಾ ಅಣ್ಣ ಯುಗಾದಿ ಹಬ್ಬ? ಇಲ್ಲ, ನಾವು ಇದು ತಿಥಿ ಮಾಡ್ತಾ ಇದೀವಿ. ತಿಥಿ ಮಾಡ್ತಾ ಇದ್ವಿ ನಾವು. ಯಾರ್ದು? ಅಯ್ಯೋ, ನರಸಿಂಹಣ್ಣ ಸತ್ತೋಗ್ಬಿಡ್ತಾ. ಆಂಬ್ಯುಲೆನ್ಸ್ ಬಂತು. ಹಲೋ ಅಣ್ಣ, ನರಸಿಂಹಣ್ಣ ಸತ್ತೋಗ್ಬಿಡ್ತಾ? ನರಸಿಂಹಣ್ಣಂದು ತಿಥಿ? ಏನು? ಅಯ್ಯೋ, ನರಸಿಂಹಣ್ಣ ಸತ್ತೋಗ್ಬಿಡ್ತಂತೆ. ನರಸಿಂಹಣ್ಣನ ತಿಥಿ ಅಂತೆ. ನರಸಿಂಹಣ್ಣ ಏನಾಗಿತ್ತಣ್ಣ? ನನ್ ಹೆಂಗಸು ಓಡಾಡ್ತಾರೆ, ಹಂಗ ಓಡಾಡ್ತೀಯಲ್ಲ. ನಾನೇ ಕಣೋ ನರಸಿಂಹರಾಜು. ಯಾವ ಊರಿಂದು? ನರಸಿಂಹಣ್ಣಂದು ಅಂತ. ಓಯ್, ಇವರು ನಮ್ಮ ದೊಡ್ಡ ಮರ್ಮಗ ಮೇಷ್ಟ್ರು ತೀರೋಯ್ರು, ಮಣ್ಗೋಯ್ತು. ಇವತ್ತು ಸೂತ್ರಿಗೆ ಹಾಕಬೇಕು. ನಾಳೆ ಭೂಮಿ ಹುಟ್ಟಿದ್ವಾರ. ನಾಳೆ ಮಾಡಂಗಿಲ್ಲ, ಇದು ಏನು ಭೂಮಿ ಪೂಜೆ ಮಾಡಂಗಿಲ್ಲ. ಅಯ್ಯೋ, ಅವ್ರಿಗೆ ಇವತ್ತೇ ಜೋತ್ರೆ ಕಳ್ಕೊಂತ ಇದ್ವಿ. ನನ್ನ ಮಗ ಹೇಳಿದ್ವಿ ಗೊತ್ತ, ನಾನೇ ನರಸಿಂಹರಾಜು. ಹಲೋ, ಟಿವಿ ಜೋರಾಗಿ ನೋಡ್ತಿದ್ಯಾ? ಸೌಂಡ್ ಕೊಟ್ಕೊಂಡು. ಕ್ರಿಕೆಟ್ ಹಾಕಿದ್ರು ಅಣ್ಣ ಇವತ್ತ. ಅಣ್ಣ, ಶ್ರೀಲಂಕಾ ಎಂಟದು. ಇಂಡಿಯಾ ವೆಸ್ಟ್ ಇಂಡೀಸ್? ವೆಸ್ಟ್ ಇಂಡೀಸು ಶ್ರೀಲಂಕಾ. ಇದು ಇಂಡಿಯಾ. T20 ನಾ ಒನ್ ಡೇನಾ? 20 ಓವರ್. ನಾವೂನು ಅಯ್ಯೋ ರಾತ್ರಿ ಲೇಟಾಗಿ ಮನೆ ಕಂಡ ಕಡೆ ಬಿಯರ್ ಈಗ ಎದ್ದಿದ್ದೀವಿ. ಹಾಲು ಕರಿಬೇಕು. ಅಲ್ಲ, ರಾತ್ರಿ ಲೇಟಾಗಿ ಎದ್ದಿದ್ದು. ರಾತ್ರಿ ಲೇಟಾಗಿ ಮನೆ ಕಂಡಿದ್ದು. ಹಾಲೆ ಬೆಳ್ಕರ್ದು ಬಿಟ್ಟೈತಿ. ಇವತ್ತು ಲೇಟಾಗಿ ಎದ್ದಿದ್ದೀನಿ. 6 ಗಂಟೆಗೆ ಎದ್ದಿದ್ದೀನಿ. ಹಾಲು ಕರಿಬೇಕು. ನಿಮ್ದು ಕಾಯ್ಪೆ ಆಯ್ತಣ್ಣ? ಕಾಫಿ ಆಯ್ತಾ? ಕಾಫಿ ಆಯ್ತಣ್ಣ. ಯಾಕೆ ಕುಡಿಯಲ್ವಾ? ವಿಧಾನಸೌಧದಾಗ ಬಂದಿರೋರ? ವಿಧಾನಸೌಧದಾಗ ಬಂದಿರೋರ ಮಾಡ್ರದು? ಅಣ್ಣ, ಇಲ್ಲ, ಕಾಫಿ ಆಗಿಲ್ಲ ನಮ್ದು. ಅಯ್ಯೋ, ಹಾಲು ಕರೆದಿಲ್ಲ. ಹಾಲು ಬೇರೆ ಕರಿಯಕ್ ಹೋಗ್ಬೇಕು. ಅದು ವಿಧಾನಸೌಧಕ್ಕೆ ಕರಿತೀರಾ ಅಲ್ಲ ಅಣ್ಣ? ವಿಧಾನಸೌಧಕ್ಕೆ ಕರಿತೀರಾ ಅಲ್ಲ? ವಿಧಾನಸೌಧದಿಂದನೇ ನಮ್ದು ಹಸ ಕಟ್ಟಿದೀವಿ ಅಣ್ಣ. ಒಂದು 3-4 ಕಟ್ಟಿದೀವಿ. ಅಲ್ಲೇ ಎಲ್ಲ ಮೇಯ್ಸ್ಕೊಂಡ್ ಬರ್ತೀವಿ ಹೊಲ್ದಾಗೆ. ಗಿರಾಕಿ ಸಿಕ್ಲಿಲ್ವಣ್ಣ ಅದಕ್ಕೆ? ಅದೇ ಮೂಗ್ಬಟ್ಟು ಪರಂಗಿ ಹಣ್ಣು ನುಗ್ಗೆಕಂಬರಕ್ಕೆ ಗಿರಾಕಿ ಸಿಕ್ಲಿಲ್ವಾ? ಒಂಚೂರು ಕಷ್ಟ ಆಗಿದ್ದೀನಿ ನೋಡೋಣ. ಅದ್ರ ಸುದ್ದಿನೇ ಎತ್ಬೇಡ್ರಿ ನಮ್ಗೆ. ಅದ್ರ ಸುದ್ದಿನೇ ಎಲ್ಲಾರು ಯಾರನ್ನ ಬ್ಯಾರೆ ಕೊಟ್ಟು ಮಾಡಿಬಿಡ್ರಿ.
ನಮ್ಗೆ ಅದು ಇದು ಇದನ್ನ ಸುದ್ದಿನೇ ಹಚ್ಬೇಡಿ ನಮ್ಗೆ. ಗಿರಾಕಿ ಸಿಕ್ಲಿಲ್ಲ ಹೋಗ್ಲಿ ಬಿಡೋಣ, ಬೇಜಾರ್ ಮಾಡ್ಕೊಂಬೇಡಿ. ನೀನಲ್ದಿರಿ ಯಾರೋ ಬೇರೆಯವ್ರಿಗೆ ಹೇಳ್ತೀವಿ. ಅಲೋ ಅದ್ರ ಸುದ್ದಿನೇ ಹಚ್ಬೇಡಿ ನಮ್ಗೆ. ಇಲ್ಲಣ್ಣ ಆಯ್ತು ನೋಡಿ. ಈಗ ನಮ್ಮ ಹೊಲ್ದಾಗೆ ಅಲೋ ಹೊಲಗಳೆಲ್ಲ ಅವ್ರಿ ಸೈಟ್ಗಳೆಲ್ಲ ಅಲ್ಲಿ ವಿಧಾನಸೌಧಾಗೆ ನಮ್ಮ ಹೊಲ್ದಾಗೆ 4 ಮರ ಹಾಕಿದೀವಿ. ಒಂದು ಕೊತ್ತಂಬರಿ ಮರ, ಒಂದು ಮೆಂತೆ ಸೊಪ್ಪಿನ ಮರ, ಪುದೀನ ಮರ ಐತೆ. ಆ 3 ಮರ ಕೊಡ್ತೀನಿ ನೋಡೋಣ, ಯಾರನ್ನ ತಗೊಂಡಂಗಿದ್ರೆ. ಇವರು ಸಹಾಯ ಮಾತಾಡ್ ಮಾಡಿ ಮನೆ ಉಳಿದಾಟ ತಂದಿತ್ತು ಸುಮ್ಮನೆ ಇತ್ತು. ಕೊತ್ತಂಬರಿ ಸೊಪ್ಪೇ ಹೇಳಣ್ಣ. ಕೊತ್ತಂಬರಿ ಸೊಪ್ಪೇ ಅಣ್ಣ ಆದಷ್ಟು ನೀವು ನಮ್ಗೆ ಫೋನ್ ಮಾಡ್ಬೇಡಿ ಅಣ್ಣ. ಮರ ಚೆನ್ನಾಗಿ ಬೆಳ್ಕೊಂಡೈತೆ. ಅಲ್ಲೇ 13 ವರ್ಷದ ಮರ ದೊಡ್ಡದಾಗಿ ಬೆಳ್ಕೊಂಡ. ಕೊತ್ತಂಬರಿದ ಮರ ಸಕ್ಕದಾಗೈತೆ ಮರ. ಕೊತ್ತಂಬರಿದು ಮರ ಅಲ್ಲೇ 13 ವರ್ಷದ್ದು ಬೆಳೆಯೋದು ಚೆನ್ನಾಗಿ ಬೆಳ್ಕೊಂಡೆ. ಮೆಂತೆ ಸೊಪ್ಪಿಂದು ಚೆನ್ನಾಯ್ತು ಮರ, ಪುದೀನ ಸೊಪ್ಪಿಂದು ಚೆನ್ನಾಯ್ತು ಮರ. ಎಷ್ಟು ದಿನದಿಂದ ಆಸ್ಪತ್ರೆಗೆ ಇಂಜೆಕ್ಷನ್ ತಗೊಂಡಿಲ್ಲ ನೀವು? ಅಲ್ಲೇ ಅಣ್ಣ 13 ವರ್ಷದಿಂದ 13-14 ವರ್ಷದಿಂದ ಅದು ಇದು ಬೆಳೆ ಗಿಡಗಳಣ್ಣ. 13-14 ವರ್ಷದ್ದು. ಯಾವ್ದೋ ನಮಗೆ ಫೋನ್ ಮಾಡ್ಬೇಡಿ. ಹುಚ್ಚ ನನ್ನ ಮಕ್ಳು ನೀವು, ಹುಚ್ಚ ನನ್ನ ಮಕ್ಳು. ನಮ್ಮನ್ನು ಹುಚ್ಚಿಡಿಸ್ತೀರಾ ನೀವು, ಹುಚ್ಚ. ಹಲೋ ಅಂಕಲ್. ಹೇಳಿ ಅಕ್ಕ. ಹಲೋ ಅಂಕಲ್. ಹೇಳಿ ಅಕ್ಕ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ಲೈಫಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ? ಹೂನಕ್ಕ. ಸರ್ ಲೈಫಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಹೂ ಅಂತ ಹೇಳಿನಲ್ಲ ನಾವು. ಆರಾಮಾಗಿದ್ದೀವಿ. ಏನು ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇನೆ ಹೇಳಿನಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ಆರಾಮಾಗಿದ್ದೀನಕ್ಕ. ಹೆಂಗ ಲೈಫಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಲೈಫಾಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಲೈಫಾಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಇದು ನನಗೆ ಗೊತ್ತಿಡುದಿಲ್ಲ. ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ? ಏನ್ ಹೇಳನಕ್ಕ? ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದ್ದೀವಿ. ಮತ್ತೆ ಇನ್ನೇನ್ ಸರ್ ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಆಗಿದೆ. ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು. 2.25 ತಿಂಗಳು ಆಗ್ತಾ ಬಂತು. ಏನ್ ನಿಮಗೆ ಮದುವೆ ಆಗ? ಹೂನಕ್ಕ, 2.25 ತಿಂಗಳು ಆಯ್ತು. ಯಾರು ನಿಮಗೆ ಮದುವೆ ಆಗ? ನಿಮಗೆ ಮದುವೆ ಆಗಿ 2.25 ತಿಂಗಳು ಆಯ್ತಾ ಸರ್? 2.25 ತಿಂಗಳು, ಇನ್ನ 2.5 ತಿಂಗಳು ಆಗಿಲ್ಲ. ಯಾರಿಗೆ ನಿಮಗೆ ಮೊನ್ನೆ ಮದುವೆ ಆಗಿದ್ದ ಸರ್? ಹಂಗಾರೆ ಮೊನ್ನೆ ಇದು ಅದೇ ಕೊರೋನಾದಾಗ ಆಗಿದ್ದು. ಯಾರಿಗೆ? ನಿಮ್ಗ? ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಇಲ್ಲ ನಮ್ಮ ಮಗರಿಗೆ. ಸರ್ ನಿಮ್ ಮಗರ್ಗ್ ಮದ್ವೆ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವು ಮೊನ್ನೆ ಮದ್ವೆ ಆಯ್ತಾನೋ ಅನ್ಕೊಂಡೆ. ಮತ್ತೀಗ ನಿಮ್ಮ ಮದ್ವೆಗೆ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ? ಮದುವೆ ಬಂದಿರೋನಲ್ಲ, ಮದುವೆ ಆಗಿರೋ ಅವನು. ಹೌದಾ? ನೋಡಿ ಸರ್ ನಿಮ್ಮ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ ನೀವು ತರ ಕಾಣಿಸ್ತೀರಾ ನೀವು. ಏನ ಬಿಡಕ್ಕ, ಅದೇನು ಹೆಂಗಪ್ಪಂಗೋ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನು ಸರ್ ಆರಾಮಾಗಿದ್ದೀರಾ? ನಮಗೆ ನಮ್ದು ಮದುವೆ ಎಲ್ಲ ಆಗಿದೆ ಸರ್. ನಮಗೂ 2 ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟಲ್ಲಿ ಸತ್ತೋದ್ರು ಸರ್. ನಮಗೂ ಮದುವೆ ಆಗಿದೆ, 2 ಮಕ್ಳಿದ್ದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ. ನೀವು ಮಕ್ಕಳು ನೋಡ್ಕೊಂಡು ಸುಮ್ಮನೆ ಇದ್ಬಿಡಿ. ನನಗೆ ಬರೇ ನಿಮ್ಮಮ್ಮ ದಿನಸರಿ ಮಾಡ್ಕೊಂಡು ಸಿಗೋದಲ್ಲ. ಅದೇ ಮಧ್ಯಾಹ್ನ ಮಾಡಿದ್ರಲ್ಲ ಅವಾಗ ಮೊಬೈಲ್ ಎಲ್ಲ ಮಾಡ್ದೋಯ್ತೆ. ಅಣ್ಣ ನಾನ್ ಮಾಡಿಲ್ಲ ಅಣ್ಣ, ಬೆಳಗ್ಗೆ ಅಂದ ಯಾವಾಗ್ಲೂ. ನಮ್ಗೆ ಹಂಗ ಹೇಳ್ಬಾರ್ದು. ಬಸ್ ಬರ್ಬೇಕಾದ್ರೆ ಮಾಡಿದ್ದು ಫೋನಾಗೆ. ಖಂಡಿತ ನಾನ್ ಮಾಡಿಲ್ಲ ಅಣ್ಣ. ನಾನ್ ನೋಡು, ನನಗೆ ಟೆನ್ಷನ್ ಕೊಡ್ಬೇಡ. ನಾನು ಫೋನ್ ಮಾಡೇ ಇಲ್ಲ. ಬೆಳಗ್ಗೆ ಗಾಡಿ ಬರೋ ಮಾಡ್ದೆ ಕಣಕ್ಕ, ಮಾಡಿ ಎಲ್ಲ ಡ್ರಕ್ ಅಂತ ಗಾಡಿ ನಿಂತೋತು, ಮೊಬೈಲ್ ಹೋಗಿ ಲಾರಿ ಅಡಿಗೆ ಬಿತ್ತು. ನಮ್ಗೆ ನಾನ್ ಹೇಳೋದ್ ಕೇಳಿಸ್ಕೊಳ್ಳೋಣ, ನಾನ್ ಮಾಡಿಲ್ಲ.
ಆ ಚಿನ್ನಾಲಿ ಅವಳಲ್ಲ ಲಲ್ಲಿ, ದಿನಾಲಿನೂ ಅಲ್ಲ ಏನು ಅಲ್ಲ, ನೀವೇ ಕಣಕ್ಕ. ಲಲಿತಾ ಮಾಡಿರ್ಬೇಕಣ್ಣ, ನಾನ್ ಮಾಡಿಲ್ಲ. ಯಾರೋ ಬಿಡಿ, ದೇವ್ರು ನೋಡ್ಕೊಳ್ಳಿ. ದೇವ್ರ ನೋಡ್ಕೊಂಡ್ಲಿ ಬಿಡು, ಅವಳ ಮನೆ ಹಾಳು ಮಾಡ್ಲಿ, ಅವಳ ಬಾಯಿಗೆ ಮಣ್ಣಾಕ. ನನ್ ಗಂಡನ್ ನನ್ ಲವರ್ಗೆ ಏನ್ ಇಷ್ಟೊಂದು ಹಿಂಸೆ ಕೊಡ್ತಾಳ ಅವಳು. ದೇವ್ರು ನೋಡ್ಕೊಳ್ಳಿ ಬಿಡಕ್ಕ. ನಿನ್ಗೆ ಏನ್ ಅಷ್ಟೊಂದು ಹಿಂಸೆ ಕೊಡ್ತಾಳ ಚಿನ್ನು ಅವಳು? ಯಾಕೋ ಚಿನ್ನು ಹಂಗೆ ಮಾಡ್ತಾರಲ್ಲ ಚಿನ್ನು, ನೀವು ಯಾಕೆ ಚಿನ್ನು ನಮ್ಮನ್ನ ಇದು ಅಂತ ಭಯನ ಅನ್ನಂಗ ಆಗತ್ ಕಣಕ್ಕ ಅಷ್ಟೇ. ಅಲ್ಲ ಅವಳಿಗೆ ಏನ್ ಬಂದೈತಿ, ನಿನ್ಗೆ ಯಾಕೆ ಇಷ್ಟು ಹಿಂಸೆ ಕೊಡ್ತಾಳೆ? ನಾನು ನೋಡು, ಅವಳಿದ್ರೆ ಅವಳು ಇರ್ಬೇಕಿಲ್ಲ ನಾನಿರ್ಬೇಕು. ನಾನ್ ಕೈ ಹಾಕದ್ಮೇಲೆ ನೀನ್ ನನ್ನೋನಾಗಬೇಕು. ಅವಳಿಗೆ ನಾನು ಅವಳ ಪರ ಆಗಕ್ ನಾನು ಬಿಡಲ್ಲ. ನೀನು ಅವಳನ್ನ ಲವ್ ಮಾಡಬಾರ್ದು. ಅಂದ್ರೆ ನಾನು ಇನ್ನೊಂದು ತುಂಬಾ ಲವ್ ಮಾಡ್ತಿದ್ದೀನಿ ಅಂದ್ರೆ ಮತ್ತೆ ಅದೇ ಕೊಡ್ತಾರಕ್ಕ ಒಂದ್ ಸ್ವಲ್ಪ ತಲೆಯಾಕ. ನಾನು ತುಂಬಾ ಲವ್ ಮಾಡ್ತಿದ್ದೀನಿ. ನೀನ್ ನನ್ ಮಾಡತ್ತೀಯ ಇಲ್ಲ ಚಿನ್ನಾಲಿನ್ ಮಾಡ್ತೀಯ? ನೀನ್ ನನ್ ಲವ್ ಮಾಡ್ತೀಯ ಚಿನ್ನಾಲಿನ್ ಲಲ್ಲಿನ್ ಲವ್ ಮಾಡ್ತೀಯ? ಹೇಳ್ಬೇಕು ಇವತ್ ನನ್ಗೆ. ಅಯ್ಯೋ ಒಂಚೂರು ಮಗ ವರ್ಷ ಅಂತ ಇಲ್ಲ, ಆ ಲಲ್ಲಿನ್ ಲವ್ ಮಾಡ್ತೀಯ ನೀನ್ ನನ್ ಲವ್ ಮಾಡ್ತೀಯ? ಹೇಳು. ಐ ಲವ್ ಯು. ನನಗೆ ನಾನ್ ಯಾಕೆ ಮಾತಾಡ ಆಪ್ ಮಾಡು ಅಂತ. ಕಟ್ ಮಾಡ್ರೆ ನರಸಿಂಹ ಸ್ವಾಮಿ ಮೇಲೆ ಆಣೆ, ಕಟ್ ಮಾಡ್ಬೇಡ. ನರಸಿಂಹ ಸ್ವಾಮಿ ಮೇಲೆ ಆಣೆ. ಅಯ್ಯೋ ನಿಮ್ ಮನೆ ಆಯ್ತು ಆಯ್ತಕ್ಕ. ನರಸಿಂಹ ಸ್ವಾಮಿ ಮೇಲೆ ಆಣೆ, ಗೊತ್ತಾಯ್ತಾ? ಇಲ್ಲಿ ವಧೆಗಳು ಸ್ವಲ್ಪ ಬೀಳ್ತಾವಕ್ಕ, ವಧೆ ಸ್ವಲ್ಪ ವಧೆಗಳು ಸ್ವಲ್ಪ ಬೀಳ್ತಾವ, ಅದಕ್ಕೋಸ್ಕರ ಒಂದೇ ಒಂದ್ ಬಾಡಿ ಇದೆ ಅಂತ. ನಾನ್ ನಮ್ಮ ಮನೆಗ್ ಬಾ, ನಿನ್ಗೊಂದ್ ಡಜನ್ ಬೇಕಾದ ಬಾಡಿ ನಾನು ಕೊಡಿಸ್ತೀನಿ. ಹಲೋ ಆಯ್ತಕ್ಕ, ಇಡ್ತೀರಾ? ಒಂದ್ ಸ್ವಲ್ಪ ಪ್ರಸಾದ ಊಟ ಮಾಡ್ತೀನಿ. ತಡಿ, ಫೋನ್ ಕಟ್ ಮಾಡಿದ್ರೆ ಆ ಕದ್ರಿ ನರಸಿಂಹ ಸ್ವಾಮಿ ನೋಡ್ಕಂತ ನಿನ್ನ. ಏನ್ ಮಾಡೋಣ ಇಲ್ಲಿ ಅದೇ ಬೀಳ್ತವೆ, ಅಲ್ಲಿ ಮಾತಾಡಂಗಿಲ್ಲ. ನೀನ್ ಹೇಳು, ನೀನು ನನ್ನ ಇಷ್ಟ ಪಡ್ತೀಯ ಅವಳನ್ನ ಇಷ್ಟ ಪಡ್ತಿಲ್ಲ? ಹಲೋ ಏನಪ್ಪೋ ನಮ್ಮನ್ನೆಲ್ಲ ಇದು ನಮ್ಮನ್ನ ಆಸ್ತಿ ತಗೊಂಡೋಗಿ ಹಾಕಂಗ್ ಮಾಡ್ತಾರೆ, ಎಲ್ಲಾ ಕಡೆಗೂ ಎಲ್ಲಾ ಬೈತಾರೆ, ನೀನ್ ಹೇಳು ಚಿನ್ನು. ಇದೇನ್ ಬೆಳಗ್ಗೆ ನೋಡ್ರೆ ಇದ್ರಾಗ ಅಕ್ಕೋ ನಮ್ಗೆ ಕರ್ಮ ಅದ್ಯಾವ್ದ ನನ್ನ ಮಗ ಮಾಡಿ ಯಾವ್ದೋ ಅಜ್ಜಿ ತಿಗಾಜಿ ಕೊಡ್ತೀವಿ ಅಂತ ಹೇಳಿ ಅದ್ರ ಎಲ್ಲ ಹಾಕುವ ಇದು ಏನು ಬಸ್ ಸ್ಟ್ಯಾಂಡ್ ಲಾಡ್ಜ್ ಮಾಡ್ಕೊಂಡಿದ್ರೆ ಅಂತ ಫೀಲ್ಡ್ ಆಫೀಸರ್ ಆಚೆ ಕಳಿಸಿರ್ತಾನಕ್ಕೋ. ಅಯ್ಯೋ ಯಾವ ಆಫೀಸರು? ಫೀಲ್ಡ್ ಆಫೀಸರ್ ಬ್ಯಾಂಕ್ನಾಗ ಆಚೆ ಕಳಿಸಿರಕ ಇದೇನು ಲಾಡ್ಜ್ ಮಾಡ್ಕೊಂಡಿದ್ರು. ಏನ್ ಮಾತಾಡ್ತೀರ ಹೋಗ್ರಿ ಆಚೆ ಕಡೆ ಅಂತ. ನಮ್ದೇನ್ ಹೇಳೋಣ ಕಷ್ಟ? ನಿನ್ಗೆ ಏನ್ ಕಷ್ಟ ಅಂದ್ರೆ ನೀನ್ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡು. ಅಲ್ಲೇ ಒಂದು ಯಾರೋ ಲೋಕಪಾಲ್ ನನ್ ಮಕ್ಳು ಅದ್ಯಾವ್ದೋ ನಮ್ಮ ಹೂವಾರ ಹೋಗಿದ್ದಂಗ ಐತಿ ತಿಕ್ಕ ಚಿಕ್ತಿದೆ ಅಂತಂದ್ರೆ ನಿಮ್ಮ ಮಮ್ಮಿ ಹಂಗ ಅಂದೆ ಈಚೆ ಕಳಿಸಿರು ಫೀಲ್ಡ್ ಆಫೀಸರ್. ಇದೇನು ಲಾಡ್ಜ್ ಮಾಡ್ಕೊಂಡಿದ್ರ? ಬ್ಯಾಂಕ್ ಲಾಡ್ಜ್ ಅಂತ ಅಟ್ಟಿರ್ ಕಣಕ್ಕ. ಅಲ್ಲ ನೀನು ಆ ಅಜ್ಜಿ ತಿಕ್ಕ ಜಿಗ್ತಾಕ್ ಹೋಗಿದೆ ಇಲ್ಲ ತಡೆ, ಇನ್ನು ಅನ್ನಲ್ಲ. ನಂತಿಕ ದಪ್ ಇದ್ವಲ್ಲ, ನಂತಿಕ ಜಿಗ್ಸ್ಬೇಕಾಯ್ತು. ಎಲ್ಲ ಮಾತಾಡ್ಬೇಕ. ಇಲ್ಲಿ ಪರ್ಕೆ ಕುಂತವ್ರೆ, ಇದು ಪ್ಲಾಸ್ಟಿಕ್ ಗಡ್ಡಿ ಹಾಕಿರೋ ಪರ್ಕೆ. ಅಲ್ಲ ನಾನು ನಿನ್ನಗೆ ದಪ್ಪಗೆ ದಪ್ ತಿಕ್ಕ ಬೆಳೆಸ್ಕೊಂಡಿದ್ದೀನಿ. ನನ್ ತಿಕ್ಕ ಜಿಗ್ಟಿವಂತೆ ಬಾ. ಅವಧಿಗೆ ನೀನು ಅಲ್ಲಕ್ಕ ಒಂದ್ ಸ್ವಲ್ಪ ಆಚೆ ಕಡೆ ಚಳಿಯಾಕ ಮನೆಕ ಅಂದ್ರೆ ಆಚೆ ಕಡೆಗೆಲ್ಲ ಕೊರಿ ಬಿದ್ದು ಹಂಗೆ ನೀರ್ ಕಣಂಗ್ ಆಗುತ್ತೆ. ಇಲ್ ನೋಡು ಅಂದ್ರೆ ನನ್ ತಿಕ್ಕ ಎಷ್ಟಪ್ಪ ಐತೆ ಅಂತ ನೋಡು, ಒಂದ್ಸರಿ ಬಡ್ ತೋರಿಸ್ತೀನಿ ನೋಡು ಎಷ್ಟ್ ಚೆನ್ನಾಗಿ ತಿಕ್ಕ ನಾನು ಬೆಳೆಸ್ಕೊಂಡಿದೀನಿ. ಬಾ ಜಿಗ್ಟು, ಎಷ್ಟೋ ತಕ ಜಿಗ್ಟ ಬಾ, ಜಿಂಕ್ಟು ಬಾ. ಯಾಕೆ ಕಳ್ತನ ಮಾಡ್ತಿದೀವ ನಾವು? ಕಳ್ತನ ಮಾಡ್ತೀವಿ. ಮರ ಕೊಡ್ತಿದೀವಿ, ಕಾಂಗ್ರೆಸ್ ಹೂವು ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡದ ಹೂವು ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡ ಕೊಡ್ತೀವಿ, ನುಗ್ಗೆಕಾಯಿ ಕೊಡ್ತೀವಿ, ನುಗ್ಗೆಕಾಯಿ ಮರ ಕೊಡ್ತೀವಿ, ಕದ ಕಿಟಕಿ ವಾಸ್ಕಲ್ಲು ಏನು ಬೇಕು ಮಾಡಿಸ್ಕೊಂಡು, ಡೈನಿಂಗ್ ಟೇಬಲ್ಲು, ಮಂಚ, ದಿವಾನ್ ಕಾಟು
ಏನು ಬೇಕು ಹೇಳು, ಡೈನಿಂಗ್ ಟೇಬಲ್ ಏನೇನು ಬೇಕು ನಿನಗೆ, ಫಿಶ್ ಟ್ಯಾಂಕು ಎಲ್ಲ ಮಾಡ್ತೀವಿ ಅದ್ರಾಗೆ, ಗೊತ್ತಾ? ನಾವು ಟೀಪಾಯ್ ಎಲ್ಲ ಮಾಡ್ಬೋದು. ಗೊಂಬೆಗಳು, ಒಳ್ಳೊಳ್ಳೆ ಶೋ ಗೊಂಬೆಗಳು. ಏನ್ ಇದು ಕರ್ಮ ಇದು ನಮ್ಮನ್ನ ನಾವೇನು ಈ ಬಲಗಡಿಗೆ ಎದ್ದೇಳಕ್ ಕೊಡಲ್ಲ ಅವ್ರ ನಮ್ಗೆ ಸಮಯ. ಹೇಳಪ್ಪ, ಯಾವ ಹಾಸ್ಪಿಟ್ಲಿಗೆ ಸೇರಿದ್ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಸ್ಪತ್ರೆ ಅಲ್ಲ ಕಣ, ಐ ಸುಮ್ಮನೆ ಐ ಐ ಆಡ 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 ಮಗ ಯಾರು ತಿಕ್ಲ ಆಸ್ಪತ್ರೆ ಮಗ, ಇವ್ರು ಎಲ್ಲ ತಿಕ್ಲಿ ಹಿಡಿದಿರೋ, ನನ್ನ ತಿಕ್ಲಿ ಹಿಡಿಸ್ತಾರೆ. ಯಾಕೋ ಎಲ್ಲ ತಿಕ್ಲಿಗಳು ಇವ್ರು. ನನಗೂ ಯಾಕೋ ಅಲ್ಲೇ ತಿಕ್ಲಿ ಹಿಡಿಯಂಗ್ ಕಾಣ್ತೈತಿ. ಅಡ ಅಡ ಓ ಹಲೋ, ಕಾಂಗ್ರೆಸ್ ಬತ್ತೀಯ ಅಣ್ಣ? ಸ್ವಾಮಿ ಇನ್ನ ಮಕ್ಳು ಸಿಕ್ಕವ್ ಸ್ವಾಮಿ, ನಮಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀನಿ, ನಮಗೆ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು, ಖಂಡಿತ ಫೋನ್ ಮಾಡ್ಬೇಡಿ. ಅಲ್ಲೇ ತಿಕ್ಕಿದಂಗ ಆಗುತ್ತೆ ನನಗೂ. ಅಣ್ಣ ದಯವಿಟ್ಟು ನಿನ್ನ ಕಾಲು ಮುಗಿತೀನಿ, ನನ್ನ ಮಗಳು ಮದುವೆ ಫಿಕ್ಸ್ ಮಾಡಿದ್ದೀನಿ. ದಯವಿಟ್ಟು ಯಾವ್ದಾರು ಒಂದೇ ಒಂದು ಹಾಕೋಣ, ಪರಂಗಿ ಗಿಡಕ್ಕ ಗಿರಾಕಿ ಕರ್ಕೊಂಬರೋಣ. ಅಡ ಅಡ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದ್ದೀಯಾ? ಸ್ವಾಮಿ ನಾನು ತಿಕ್ಲಿಯಾಗಿನ್ನ ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೋ BP ರೈಸ್ ಆಗ್ತಾ ಇತ್ತು ನಂಗೆ. ಅಲ್ಲ ಬೆಳಗಿನ ಜಾವ 5 ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯಾ ನೀನು? ಅಯ್ಯೋ ಬಲಗಡೆ ತಡೀತು ಸ್ವಾಮಿ ಇಲ್ಲ ಆಮೇಲೆ. ಏನ್ ಮಾಡೋದು ನಮಗೂ ಅಲ್ಲೇ ಯಾಕೋ ಉದ್ಯೋಗ ಬಡ್ಕಂತ ಇದು. ಅಣ್ಣ ಅಣ್ಣ ಅಲ್ಲ ಸ್ವಾಮಿ, ನರಸಿಂಹಣ್ಣ. ಓ ಯಾಕಣ್ಣ? ಅವ್ರ ಯಾರು ಪಕ್ಕದಾಗಿರೋದು ಒಂದ್ ಸ್ವಲ್ಪ ಗಡಿಗೆಲ್ಲ ಕಳಿಸ್. ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಇರೋದು ನೀವು? ಅಣ್ಣ ಯಾವ ಹಾಸ್ಪಿಟ್ಲಲ್ಲಿ ಇರೋದು? ನಾನು ವಿಧಾನಸೌಧದಲ್ಲಿ ಇರೋದು. ಓಹೋ ಅಲ್ಲ ಮಗ, ಇದು ಸೀನಿಯರ್ ಸಿಕ್ಲೂರು ಅದು ಸಂಸಾರನ ಸಿಕ್ಕಿಲ್ಲ ಅದು. ನಾನು ವಿಧಾನಸೌಧದಲ್ಲಿ ಇನ್ನೂ ಮನೆ ಕಂಡಿದ್ದೀನಿ. ಬಾಕ್ಲು ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ನನ್ನ ಮಗ ಕೊಟ್ಟ ನಂಬರ್ ಟ್ರೈನ್ ಹಾಕೋರ್ದು. ಹಲೋ, ಮನೆಗಿನಿಂದ ಆಚೆ ಇಟ್ಸೋಣ ಆಗ್ತಾರೆ. ಅಣ್ಣ ಅಣ್ಣ ರಾತ್ರಿ ಕರೆಂಟೇ ಇಲ್ಲ ಕಂಗಣ ನಮ್ಮ ಮನೆಗೆ. ವಿಧಾನಸೌಧದಲ್ಲಿ ನಮ್ಮ ಮನೆ ವಿಧಾನಸೌಧ ಈಗ. ವಿಧಾನಸೌಧದಲ್ಲಿ ಮನೆನಾ? ನಮ್ಮ ಮನೆ ವಿಧಾನಸೌಧ ಕಣ. ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಪರಂಗಿ ಗಿಡ? ಪರಂಗಿ ಗಿಡ ವಿಧಾನಸೌಧ ಪಕ್ಕ ನಮ್ದು ಹಿಂದ್ಗಡೆದೇ, ಎಲ್ಲ ನಮ್ದೇನೆ ಅದು. ಖಂಡಿತ ನನಗೂ ಹುಚ್ಚಿಡಿತೈತಪ್ಪ. ಅಣ್ಣ ಮಾತಾಡೋಣ ಜೋರಾಗಿ ನೀನು. ಇನ್ನ ಇಲ್ಲೆಲ್ಲ ಇದೆಲ್ಲ ಸೊಳ್ಳಿಗೆ ಅಂತ ಗೂಡಿಸ್ಕೊಂಡ್ ಕುಂತವ್ರಿ, ಇಲ್ಲಿ ನಮ್ಮನ್ನ ಮಕ್ಕಳು ಬಿಡ್ತಾರೆ. ಅಣ್ಣ ಚಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಓಹೋ ಇದು ಖಂಡಿತ ಹುಚ್ಚಿ ಆಸ್ಪತ್ರೆ ಅಂತ ಯಾಕಣ್ಣ? ಚಿಕ್ಕ ಸರ್ಕಳ ಮಗ, ಯಾಕಣ್ಣ ಹಿಂಗಾಡ್ತಿದ್ಯಾ? ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ, ಅದಕ್ಕೆ ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಈಗ ಏನ್ ಟ್ರಕ್ಕಿದ್ ನೀವು? ಯಾಕೋ ತಲೆ ಸುತ್ತ ಆಗುತ್ತೆ, ಪಕ್ಕ ನಗ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು, ನಿಮ್ಗೇನ್ ಬುದ್ಧಿ ಐತಾ ಇಲ್ವಾ? ಈಗ ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡು ಅಲ್ಲೇ ಇದು ಈರೆಕ್ಕಿ ತಲೆ ಇರ್ತದಲ್ಲ ಈಚ್ಕಂಗ್ ಇಕ್ಕಿಂಗ್ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ. ಒಬ್ರು ಈಚಿಗೆ ತಲೆ ತೋರಿಸ್ತಾ ಇಲ್ಲ ಪರಿಗೆ. 3 ಗಂಟೆ ಆಯ್ತು ಅಲ್ಲೇ ನಿಮ್ಗೆ. ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ.
ಬೆಳಗ್ಗೆನ ಸಾಯಂಕಾಲ ಅಣ್ಣ? ಓಯ್ ಇನ್ನು ಬಲ್ಗಡಿಗೆ ಎದ್ದಿಲ್ಲ ನಾವು. ಬೆಳಿಗ್ಗೆನಾ? ಹೌದಾ? ಬೆಳಿಗ್ಗೆನೆ ಇವಾಗ ಇನ್ನು ನಮ್ಗೆ ಯಾಕೆ ಕರ್ಮ, ಯಾಕೆ ಅಡಿಕಿದ್ದೆ ಮಗ, ಯಾಕೆ ಅಡಿಕಿದ್ದೆ ನಾನು? ಅಣ್ಣ ಅಣ್ಣ ಅಣ್ಣ, ಓ ಈಗ ಬೆಳಿಗ್ಗೆ 6 ಗಂಟೆನಣ್ಣ? ಹಲೋ, 6 ಅದೆಷ್ಟು ಹೇಳಿದ್ ಮರ್ತೇ ಹೋಯ್ತು. 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ. ನಮ್ಮನೆ ತಾವ್ ಇನ್ನು 3 ಗಂಟೆ ಅಣ್ಣ, ಮಧ್ಯಾಹ್ನ. ಈಗ ವಿಧಾನಸೌಧ ನಮ್ಮ ಮನೆ ಅಲ್ಲಿ 6, ಈಗ 3 ಗಂಟೆ ಟೈಮು. ನಾವು ಅಲ್ಲೇ ಊಟ ಮಾಡ್ತಾ ಇದ್ದೀವಿ ಮಧ್ಯಾಹ್ನದ್ದು. ನೀವು? ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಇಲ್ಲೇ ಹೋಗಿವಂತೆ ಬಾ, ನಮ್ಮನೆಗೆ ಹೋಗಿವಂತೆ ಬಾರಣ್ಣ ಬೆಂಗಳೂರಿಗೆ. ಈಗ ಅಣ್ಣ, ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದ ಗಿರಾಕಿ ಕರ್ಕೊಂಬತ್ತೀಯಾ? ಹಲೋ ಹಲೋ, ನಮ್ದು ನುಗ್ಗೆ ಗಿಡ, ಪರಂಗಿ ಗಿಡ, ಇದು ಕಾಂಗ್ರೆಸ್ ಗಿಡ, ದಾಸವಾಳ ಗಿಡ, ಯಾತ್ರದ ಏನ್ರ ವ್ಯಾಪಾರನು ನಾವು ಮಾಡಲ್ಲ ಸ್ವಾಮಿ. ನಮಗೆ ಫೋನ್ ಮಾಡ್ಬೇಡಿ. ಕಾಂಗ್ರೆಸ್ ಗಿಡದನ್ನ ಕರ್ಕೊಂಬ, ಮೂಗ್ ಬಟ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ. ಮಾತಾಡೋಣ ಜಲ್ದಿ. ಒಂದ ಮಾಡಂಗ ಆಯ್ತು, ಒಂದ ಮಾಡ್ಬೇಕು ನಾನು. ಅಲ್ಲ ರಕಣ, ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಯಾವ ಕಡೆಗೆ ಇದ್ದೆ ಮಗ ನಾನು? ಅಣ್ಣ ನರಸಿಂಹಣ್ಣ, ನರಸಿಂಹಣ್ಣ ಯಾವ ಕಡೆಗೆ ಇದ್ದೆ ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ. ನರಸಿಂಹಣ್ಣ, ಹಲೋ ಸ್ವಾಮಿ ಪರಮಾತ್ಮ. ಹಲೋ 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 ಅಣ್ಣ, ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಸ್ವಾಮಿ ಹೇಳಿ. ಕಾಂಗ್ರೆಸ್ ಎಲ್ಲ ನೆಲ ಕಟ್ಟಿ ಐತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ. ಇವರು ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ, ನುಗ್ಗೆ ಗಿಡ ಅವೆಲ್ಲ. ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗಿವೆ. ನುಗ್ಗೆ ಗಿಡ ಒಂದ್ ನೇತಾಡ್ತಾ ಐತಿ ಇವ್ರು ಯಡಿಯೂರಪ್ಪರು. ಹಂಗಾಗಿನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ. ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರೇ ಸುಮ್ನೆ. ನಾನು ಒಂದ್ ಸ್ವಲ್ಪ ಬಲಗಡೆಗೆ ಎದ್ದಕ್ಕೆ ಅವಕಾಶ ಮಾಡ್ಕೊಡ್ತೀರ? ನಿಮ್ಮ ಕಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು. ಎಲ್ಲ ಮನೆ ಕಳ್ರಿ, ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಗೆದ್ದಿದ್ದೀರಾ? ಎಲ್ಲ ಮನೆ ಕಳ್ರಿ. ಹಲೋ, ನನಗೆ ಬೆಳಿಗ್ಗೆ ಅವರೆಕಾಳು ಉಪ್ಪಿಟ್ಟು ತಿಂದಿದ್ದು ಹಂಗಂಗೆ ಬತ್ತಾಯ್ತವಲೇ. ಅದಕ್ಕೆ ನಾವೇನ್ ಮಾಡೋಣ? ಬಂದು ಇದು ಬಟ್ಟೆ ತುರ್ಕನ ಬರ್ಬಾರ್ದು ಅಂತ ಲೇ, ಅವರೆಕಾಳು ತಿಂದಿದೆ ಕಣ, ಹಂಗಂಗೆ ಬತ್ತಾಯ್ತೆ. ಏನ್ ಮಾಡೋದು ಹೇಳಿ? ನಾವು ಜಲ್ಡೆ ಹಿಡಿಬೇಕು ಕಣ, ಜಲ್ಡೆ ಹಿಡಿಬೇಕು. ಕಾಳೆಲ್ಲ ಹಂಗೆ ಬಂದ್ಬಿಡೈತೆ. ನೀವು ಬಾತ್ರೂಮ್ ಹೋಗಕ್ ಬಂದು ನಾನು ಜಲ್ಡೆ ಹಿಡಿಯೋಣ? ಬಾತ್ರೂಮ್ಗೆ ಜಲ್ಡೆ ಇಟ್ಟಿದ್ದೀವಿ ನಾವೊಂದು. ಸ್ವಾಮಿ ಒಂದ್ ಸ್ವಲ್ಪ ನಿಮ್ ಖಾಲಿ ಮುಗಿಸಿ ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ ಊಟ ಮಾಡ್ಬೇಕು. ಅಲ್ಲಪ್ಪ, ಬಾತ್ರೂಮ್ಗೆ ಜಲ್ಡೆ ಇಟ್ಟಿದ್ದೀನಿ, ಅದ್ರೊಳಗೆ ಕಾಳು ಎಲ್ಲ ಬೇರೆ ಆಗುತ್ತೆ, ಇನ್ಮೆ ಮಿಕ್ಕಿದೆಲ್ಲ ಬೇರೆ ಆಗುತ್ತೆ. ಕಾಳು ತಿರ್ಗಾ ಬೆಳಗ್ಗೆ ಸಾರು ಮಾಡ್ತೀವೋ. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗ. ಇವತ್ತಾಗ ಬಂದ್ರೆ ಕಾಳ ಸಾರು ಮಾಡೋ ನೀನು ಇಡೀ ಪ್ರಪಂಚ ಈ ಬಾಯಲ್ಲಿ ಕೇಳಿದ್ ಯಾರ್ದಾರ ಮುಂದೆ ಹೇಳಿ ಮುಂದೆ ಕೊಲೆ ಮಾಡ್ಬಿಡ್ತಾರ ನಿನ್ನ. ಯಾಕೆ ಕೊಲೆ ಮಾಡ್ತಾರೆ? ಕಾಳು ವೇಸ್ಟ್ ಆಗಲ್ವ? ಹಂಗೆ ತಿಂದಿರೋದು ಹಂಗೆ ವಾಪಸ್ ಬಂದೈತೆ. ಅಯ್ಯೋ ತಿರ್ಗಾ ಬಂದ್ರೆ ಕಾಳ ತಿರ್ಗಾ ಸಾರು ಮಾಡೋ ಈ ಸ್ವಾಮೀಜಿ ಇಡೀ ಪ್ರಪಂಚಕ್ಕೆ ಎಲ್ಲ ಟಿವಿಯವರಿಗೆ ಆಮೇಲೆ ನ್ಯೂಸ್ ಅವ್ರಿಗೆ ಗೊತ್ತಾದ್ರೆ ನಿನ್ ಸಮೇತ ಸುಟ್ಟಾಕ್ಬಿಡ್ತಾರೆ. ಲೇ ಕಂದ ಸುಮ್ಮನಿದ್ರೆ ಸ್ವಾಮಿ ಊಟ ಮಾಡ್ಬೇಕು ನಾನು. ಅಮ್ಮಮ್ಮ ಏನ್ ಮಾಡ್ದೈತೋ ನನ್ ಮಗಳು? ಅಮ್ಮ ಮಾಡೈತೆ ರಾತ್ರಿ ಸಾರಿಗೆ ಅನ್ನನ. ಅಲ್ಲ, ಏನ್ ಮಾಡ್ತಾ ಐತೆ ಕೊಡೋ, ಮಗಳು ಜೊತೆ ಮಾತಾಡ್ತೀನಿ.
ಅದೇನ ಇದು ಗೊಲ್ರಾಮಂದ, ಆಮೇಲೆ ಇದು ಭಾಗ್ಯಮ್ಮಂದ, ಅಲ್ಲ ಲಕ್ಷ್ಮಮ್ಮಂದು, ಆಮೇಲೆ ರತ್ನಮ್ಮಂದು ಹೇಳ್ಬಿಟ್ಟು ನಮ್ಮ ಮನೆ ನನ್ನ ಸಮೇತನ ಆಚೆಗೆ ಮಣಿಕನ ಮಾರ್ಗ ಮಾಡೋದು. ಆಮೇಲೆ ಮಗಳೇ ಹಿಂಗನ್ನ ಇನ್ನ ಬಿಟ್ಟಿಲ್ಲ ಮಗಳೇ ಅನ್ನೋದು. ಕಂದ ಏನ್ ಸ್ವಾಮಿ? ಈಗ ಶಾಂತ ರೀತಿಯಿಂದ ಮಾತಾಡ್ತಿದ್ದೀನಿ. ನಾನು ಯಾವತ್ತೂ ನಿನಗೆ ತೊಂದರೆ ಕೊಟ್ಟಿಲ್ಲಪ್ಪ. ನಿನ್ಗೆ ಎಲ್ಲ ಒಳ್ಳೇದಾಗ್ಬೇಕು ಅಂತ ನಾನು ತುಂಬಾ ಪ್ರಯತ್ನಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ನಿನ್ಗೆ ಒಳ್ಳೇದಾಗ್ಬೇಕು ಅಂತ ರಾತ್ರಿ ಜಪ ತಪಗಳನ್ನೆಲ್ಲ ಮಾಡಿಕೊಂಡು ನಿನ್ಗೆ ನಿನ್ ಮಕ್ಳಿಗೆ ನೀನ್ ಹೋಗಿ ಬಂದಿದ್ ಕಡೆ ಎಲ್ಲ ಆಕ್ಸಿಡೆಂಟ್ ಏನು ಆಗಿಲ್ದಂಗೆ ಬದುಕಿರ್ಬೇಕು ಅಂತ ನಾನು ಪೂಜೆ ಮಾಡ್ತಾ ಇದ್ದೀನಿ ಕಣ. ಸ್ವಾಮಿ ಏನೋ ನಿಮ್ಮ ಆಶೀರ್ವಾದ ಇರ್ಲಿ. ತಿನ್ನ ಅನ್ನನು ಬೇಡ ಬರಮದಕ್ಕ ಇದೆ ಊಟ ಬೇಡ ತಗೋಬಾ ಇಲ್ಲಿ. ಸ್ವಾಮಿಗಳೇ ನಮಸ್ಕಾರ, ನಮಸ್ಕಾರ, ನಿಮ್ ಪಾದಕ್ ನಮಸ್ಕಾರ. ಯಾಕೋ ಕಂದ ಏನ್ ಮಾಡ್ತಿದ್ದೀಪ್ಪ? ಸೇವಿಂಗ್ ಮಾಡ್ಕೊಂತ ಇದ್ದೀನಿ ಕಂದ. ಕಂದ ಹಲೋ, ಏನ್ ಮಾಡ್ತಿದ್ಯಾ ಕಂದ? ಸೇವಿಂಗ್ ಮಾಡ್ಕೊಂತ ಇದ್ದೀನಿ. ಫೋನ್ ಮಾಡ್ಬೇಕು ಬೆಳಗ್ಗೆ ಆದ್ಮೇಲೆ ಅಂತ ಗೊತ್ತಿಲ್ವನೋ? ಕಂದ ಹೊರಗಡೆಗೆ ಹೋಗು ಬಿಡಲ್ವಲ್ಲ. ಕಂದ ಹಲೋ, ಶನಿವಾರ ಇವತ್ತು ನಿನ್ನಗೆ ಒಳ್ಳೇದಾಗ್ಬೇಕು ಅಂತ ನಾನು ಜಪ ತಪ ಎಲ್ಲ ಮಾಡಿ ನಿನ್ಗೆ ಸಿದ್ಧಿ ಎಲ್ಲ ಮಾಡಿ ನಿನಗೆ ಎಲ್ಲ ಮಾಡಿಲ್ವನೋ? ನಿನ್ಗೆ ಒಳ್ಳೇದು ನಿನ್ನ ಪರಸ್ತ್ರೀಯರೆಲ್ಲ ಫೋನ್ ಮಾಡಿಲ್ದಂಗೆ ಮಾಡಿ ನಿನಗೆ ಎಲ್ಲ ಒಳ್ಳೇದು ಮಾಡಿಲ್ವನೋ? ಯಾಕೋ ನನ್ ಕಂಡ್ರೆ ನಿನ್ಗೆ ಇಷ್ಟೊಂದು ಬೇಜಾರು? ನನಗೆ ಫೋನ್ ಮಾಡಬೇಕು ಮೊಬೈಲಿಂದ, ಮೊಬೈಲ್ ತಗೊಂಡು ಕರೆನ್ಸಿ ಇಲ್ವನೋ? ಲೈಕ್ ಕಂದ ಹಲೋ ಹಲೋ, ಮಾತಾಡಲ್ಲ ಬೋಸುಡಿಕೆ. ಅರ್ಜೆಂಟ್ ಆಯ್ತು, ಹೊರಗಡೆಗೆ ಹೋಗಿ ಅರ್ಜೆಂಟ್ ಆಯ್ತು. ನಿನಗೆ ಅದೇ ಬರಲ್ದಾಗ ಮಾಡ್ಲನ ಇವತ್ತು? ಏನು ಅರ್ಜೆಂಟ್ ಇನ್ನೊಂದ್ಸರಿ ಆಗ್ಲೇಬಾರ್ದು, ಹೋಗ್ಲೇಬಾರ್ದು ನೀನು, ಆತರ ಮಾಡ್ಲನ? ಬಾತ್ರೂಮ್ಗೆ ಹೋಗ್ರಂಗ ಅರ್ಜೆಂಟ್ ಆಯ್ತು ಸ್ವಾಮಿ, ನನಗೆ ಅರ್ಜೆಂಟ್ ಆಯ್ತು, ಅರ್ಜೆಂಟಾಗಿ ಹೋಗ್ಬೇಕು. ಹೊಡ್ಕ ನಿಮ್ಮ ಅಮ್ಮ ಬೆಂಬಿಸ್ಕೊಂಡು ಹೊಡ್ಕ. ಕಂದ ಓ ಎಲ್ಗೋಗ್ತಿದ್ಯೋ? ಬಾತ್ರೂಮ್ ಕೆರೆದಾಗೆ. ಯಾಕೋ? ಅರ್ಜೆಂಟ್ ಆಗೈತೆ. ನೀನು ಜಲ್ಡೆ ತಗೊಂಡಿದ್ಯಾನ? ಹಲೋ, ಏಯ್ ನಿಲ್ಸ್ಬಿಟ್ಟು ಗಾಡಿ ನಿಲ್ಸ್ಬಿಟ್ಟು ಮಾತಾಡ ಬೋಳಿ ಮಗನೇ. ನಮ್ಮ ಹೊರಗಡೆ ಹೋಗಕ್ ನನಗೆ ಅರ್ಜೆಂಟ್ ಆಯ್ತು, ಗಾಡಿ ನಿಲ್ಲಿಸ್ತಾರಂತೆ. ನೀನು ಯಾಕೆ ನನ್ನಿಂದ ಕೋಳಿ ಮಟನ್ ತಿಂದು ಹೊರಗಡೆ ಹೋಗಂಗ ಆಯ್ತು, ನೀನು ಗಾಡಿ ನಿಲ್ಲಿಸ್ತಾರಂತೆ. ಏನ್ ಹೇಳಿ? ಏಯ್ ಕಂದ ಓ ಮಾತಾಡೋ. ಅರ್ಜೆಂಟ್ ಆಯ್ತು ನೀವು ಹೇಳಿ ಸ್ವಾಮಿ. ಕಂದ ಓ ಯಾಕೋ ನನ್ ಮೇಲೆ ಪ್ರೀತಿ ಇಲ್ವ ನಿನ್ಗೆ? ಅರ್ಜೆಂಟ್ ಆಯ್ತು, ನೀನು ಜಲ್ಡೆ ತಗೊಂಡೋಗೋ. ಆಯ್ತೀವ ಅಲ್ಲ ಕಣ, ಜಲ್ಡೆ ತಗೊಂಡ ಕಾಳು ಕಡ್ಡಿ ಎಲ್ಲ ವೇಸ್ಟ್ ಮಾಡ್ಬೇಡ ಸುಮ್ನೆ. ಏನಕ್ಕೆ ವೇಸ್ಟ್ ಮಾಡ್ತೀಯ? ಹೊರಗಡೆ ಹೋಗ್ತಾರ ಜಲ್ಡೆ ಒಳಗ್ ಹಾಕು, ಆಮೇಲೆ ನೀರಲ್ಲಿ ಜಾಲ್ಸು. ನೀರಲ್ಲಿ ಜಾಲ್ಸ್ಬಿಟ್ಟು ಮಿಕ್ಕಿದ ಕಾಳು ಕಡ್ಡಿ ಏನ್ ಬರ್ತದ ವಾಪಸ್ ತಗೊಂಬ. ಏನ್ರಾಗೆ? ಅದೇ ಜಲ್ಡೆ ಒಳಗೆ ಕಕ್ಕ ಮಾಡು. ಕಕ್ಕ ಮಾಡ್ಬಿಡು, ಅದೇ ನೀರಾಗಿ ಹಿಂಗ್ ಜಾಲ್ಸು. ಇದೆಲ್ಲ ಹೋಗುತ್ತೆ. ಕಾಳು ಕಡ್ಡಿ ಮಿಕ್ಕುತ್ತಾರ ತಗೊಂಡ್ ಮನೆಗ್ ಕೊಡು, ಸಾರು ಮಾಡ್ತಾರೆ. ಹೊರಗಡೆ ಕಾಳುಗಳನ್ನ ಜಲ್ದಿಡ್ದು ತಗೊಂಡು ಸಾರು ಮಾಡ್ಕೊಂಡು ನಾನು.
ಏನು ಕಾಳು ಕಡ್ಡಿ ವೇಸ್ಟ್ ಮಾಡ್ತೀಯಾ? ಏಯ್ ಕಾಳು ಕಡ್ಡಿ ಏನಕ್ಕೆ ವೇಸ್ಟ್ ಮಾಡ್ತೀಯಲ್ಲ ಬಸುಡಿಕೆ? ಅಲ್ಲ ಅನ್ನ ತಿಂತ ಮಾತಾಡ್ತಾ ಇದ್ದೆ ನೀನು. ಜಲ್ದಿಡ್ಕೊಂಬರ ನಾವು. ಏನಾಗುತ್ತೆ ತೊಳೆದು ಎಲ್ಲ ತಿರ್ಗಾ ಕ್ಲೀನಾಗಿ ತೊಳಿರಿ. ಎತ್ಬಿಟ್ಟು ಜಲ್ದಿಡ್ದು ತೊಳೆದ್ಬಿಟ್ಟು ಮಿಕ್ಕಿ ಸಾಮಾನು ಸಾರು ಮಾಡ್ಕೊಂಡು ನಾನು. ಯಾಕೆ ವೇಸ್ಟ್ ಮಾಡ್ತೀಯ ಕಾಳು ಕಡ್ಡಿ ಎಲ್ಲ? ಯಾರು ಮಗು? ಹಲೋ ಯಾರು? ಹಲೋ ಮಗು ನರಸಿಂಹರಾಜು. ಇಲ್ಲ ಮಗು ಬೆಳೆ ಇಲ್ಲ ಬೆಳೆ ತುಮಕೂರು. ಇದು ಇಲ್ಲಿ ಮಗು ಅಲ್ಲ ನಾವು ಅಲ್ಲೇ ಇವರು ಯಜಮಾನ್ರು. ಆಯ್ತಪ್ಪ. ನನ್ನ ದೃಷ್ಟಿಯಲ್ಲಿ ನೀವೆಲ್ಲ ಮಕ್ಕಳೇ. ಸ್ವಾಮ್ಯಾರ ಸ್ವಾಮ್ಯಾರ ನಿನಗಾಗಿ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನಿನ್ಗೆ ಒಳ್ಳೇದ. ಒಂದೂವರೆ ಲಕ್ಷ ರೂಪಾಯಿ ಹೇಳ್ದ ಬರೀ ಪೂಜೆ ಪುನಸ್ಕಾರಗಳನ್ನು ಶಾಟಗಳನ್ನು ಪುನಸ್ಕಾರಗಳನ್ನು ನಿನಗೋಸ್ಕರ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಿನ್ನ ಹೆಸರಲ್ಲಿ ನಾನು ಅರ್ಚನೆ ಎಲ್ಲ ಮಾಡಿ ಇವತ್ತು ನಿನಗೆ ಒಳ್ಳೇದಾಗಬೇಕು ಅಂತ ನಿನಗಾಗಿ ನಿನ್ನ ಜೀವಗಾಗಿ ನಿನ್ನ ಜೀವನದಲ್ಲಿ ನಿನ್ನ ರಾಜಕೀಯ ಪ್ರವೇಶ ಮಾಡಿ ನಿನಗೆಲ್ಲ ಒಳ್ಳೇದಾಗಬೇಕು, ನಿನಗೆಲ್ಲ ಬರಬೇಕು, ನೀನು ಮುಂದೆ ಬರಬೇಕು, ನಿನ್ನ ರಾಜಕೀಯ ಜೀವನ ನಡಿಬೇಕು, ಮನೆ ಮಠ ಎಲ್ಲ ಮಾಡಬೇಕು, ನೀನು ಮಕ್ಳಿಗೆಲ್ಲ ಒಳ್ಳೇದಾಗಬೇಕು, ನೀನು ಕಾರ್ ತಗೊಬೇಕು, ಬಸ್ ತಗೊಬೇಕು, ಲಾರಿ ತಗೊಬೇಕು, ಏರೋಪ್ಲೇನಲ್ಲಿ ಓಡಾಡಬೇಕು ನಿನಗೆ ಅಂತ ತುಂಬಾ ತುಂಬಾ ಆಸೆ ಇದೆ ಅಲ್ವೇನಪ್ಪ? ಆಸೆ ಇದೆ. ಇದು ಹಳೆ 89 ವರ್ಷ ಹೊತ್ತಿಗೆ ಇದು ಪ್ಯಾನೆಲ್ ಲವ್ಲಿ ಕಾರ್ ತಗೊಂಡು ಈಗ ಒಂದ್ ಕಾರ್ ತಗೊಂಡಿದ್ಯಲ್ಲೋ? ಅದೇ 70 ವರ್ಷ ಹೊತ್ತಿಗೆ ಪ್ಯಾನೆಲ್ ಲವ್ಲಿ ಹಾಕಿ ಮದುವೆ ಕರ್ಕೊಂಡು ಹೋದಂಗ ಐತಿ. ಈಗ ನಿನಗೋಸ್ಕರ ನಾನು ಎಷ್ಟು ಒಳ್ಳೇದ್ ಮಾಡಿಲ್ವ ನನಗೆ? ರಾಘವ್ ಹೇಳ್ಬೇಡ, ಅಚ್ಚುಕಟ್ಟಾಗಿ ಹೇಳಿ ಸ್ವಾಮಿ. ನಮ್ ತುಂಗೆಲ್ಲ ಉರಿಯತ್ ಬಿಡ್ತೈತೆ. ಪುನಸ್ಕಾರ ಅಂತ ಯಾವ್ದು ಮನೆದು ಆಗ್ಲಿಲ್ಲ, ಅರ್ಜಿ ಕೊಟ್ರು. ನಿನ್ಗೆ ಒಳ್ಳೇದ್ ಮಾಡ್ಲಿಲ್ವ ನಾನು? ಬರೀ ಪೂಜೆ ಪುನಸ್ಕಾರ ಅಂತ ಅವು ಬೆಳೆದಿದ್ದು ಅವು ಕಿತ್ಕೊಟ್ಟೆ, ಅದು ಉದ್ರೋದ ಎಲ್ಲ. ಏನ್ ಉದ್ರೋದ್ವೋ ಕಂದ? ಕಾಲ್ ಕಿತ್ತಿದ ಟೈಮಲ್ಲಿ ಸರಿ ಎಲ್ಲ ಪೂರ್ತಿ ನುಣ್ಣುಗುದ್ರೋದು. ಇದು ಒಂದು ಗೊತ್ತಾಗಿಲ್ಲ ಏನಪ್ಪ ಬಿಡಿ. ಅದೇನಮ್ಮ ಅದೇ ಜ್ಞಾಪನ ಬಂತು. ಅದೇನೋ ಜ್ಞಾಪನ ಬಂತು. ಕೂದಲು ಕಿತ್ಕೊಡ್ರಿ ಅಂತ ಅಂದವ ಜ್ಞಾಪನಕ್ಕೆ ಬಂತು. ಒಂದು ಇಲ್ಲ ಎಲ್ಲ ಅಡಿಕೆ ಒಂದು ಸಿಗ್ತಾ ಇಲ್ಲ. ಕಿತ್ತಿ ಆಗಳಿಗೆ ಕಿತ್ತು ಒಂದು ಎಲ್ಲ ಉದ್ರೋದು ನುಣ್ಣುದು. ಏನು ಇದು ಕಂದ? ಕಂದ ಕರ್ಮನ ಎಲ್ಲಾನು ಚುವ ಅಂತ ಹೊರಟೆ ಈಗ. ಕಂದ ಸ್ವಾಮಿ ಹೇಳಿ ಸ್ವಾಮಿ, ಏನ್ ಕಂದ ಅಂತೀರ? ಕಂದ ಒಳ್ಳೆ ತಿಂಡಿ ಊಟ ಎಲ್ಲ ಮಾಡಿ BP ರೈಸ್ ಮಾಡ್ಕೊಂಬೇಡ ಕಣೋ ಕಂದ. ತಾಳಿದವನು ಬಾಳಿಯಾನು. ನೀನ್ ತಾಳ್ಮೆಯಿಂದ ಇರ್ಬೇಕು ಕಣೋ ಕಂದ. ನಿನಗೆ ಒಳ್ಳೇದ್ ಮಾಡ್ಬೇಕಲ್ಲೋ. ಇದು ಊಟ ಸೇರಲ್ಲ ಅಂತಾರೆ. ಎದೆ ಊರಿ ಪಟ್ಟಿ ಹಿಡ್ಕೊಂಡಂಗ ಐತೆ. ಏನು ಅದು ಶಬ್ದ? ಬಸ್ಸು. ಬಸ್ಸಾ? ಹೂನಳ್ಳಿಯಲ್ಲಿ ಹೋಗ್ತಾ ಇದ್ದೀನಿ. ಈಗೇನು ಹೇಳ? ಎದೆ ಊರಿ ಪಟ್ಟಿ ಹಿಡ್ಕೊಂಡಂಗ ಆಗತ್ರೆ. ಆಮೇಲೆ ಇದು ಕಣ್ಣು ಬಂದು ಕೈ ಕಾಲೆಲ್ಲನ ಹೊಡ್ತಾ. ಹಂಗೆ ಇರೋ ಲೈನಲ್ಲಿರೋ. 1 2 3 3 3 6 6 3 9 9 4 13 13 ಕಣ. 13 ಆಗೈತ್ ಕಣ. ಹಂಗಂದ್ರೆ ಯಾರೋ ಒಬ್ರು ನೀನ್ ಇಟ್ಕೊಂಡಿದ್ಯಲ್ಲ ಹೆಣ್ಣು, ಅವರು ನಿನ್ಗೆ ಮಾಟ ಮಾಡಿಸಿದ್ದಾರೆ ಕಣ. ಏನ್ ಮಾಡ್ಬೇಕಂತೆ? ಅವ್ರ ಹೆಸರು ಏನ್ ಗೊತ್ತನೋ? ಲಲಿತಾ. ಆಮೇಲೆ ಅವ್ರ ಜೊತೆಗೆ ಒಬ್ರು ಗಂಡು ಸೇರ್ಕೊಂಡಿದ್ದಾರೆ. ಇಬ್ರು ಗಂಡಸರು. ಅದೇ ಅವ್ರು ಲವ್ ಮಾಡ್ತಾ ಇರೋರು. ಒಂದು ನಿಮಿಷ ನಾನು ಹೇಳೋದಕ್ಕ ಸುಮ್ನಿರ್ಬೇಕು. ಹಲೋ ಗಾಡಿ ನಿಲ್ಸ್ಬಿಟ್ಟು ಮಾತಾಡೋದೇನ ಕೊರೋ ಅಂತ ಐತೆ. ಹಲೋ ಗಾಡಿ ನಿಲ್ಸಲೇ.
ಏ ಗಾಡಿ ನಿಲ್ಸ ಒಂದ್ ನಿಮಿಷ ಕಂದ. ಏ ನಿಲ್ಸೋ. ಹಲೋ, ಅಮಾವಾಸ್ಯೆ ಪ್ರಯುಕ್ತ ಯಾರು ಕೂಗಾಡಬಾರ್ದು, ಎಲ್ಲ ಲೈನು ಅಲ್ಲಿ ನಿಂತ್ಕೊಬೇಕು, ಯಾರು ತೀರ್ಥ ಪ್ರಸಾದ ಎಲ್ಲ ಈಸ್ಕೊಬೇಕು, ಲೈನಾಗಿ ನಿಂತ್ಕೊಬೇಕು. ಏನ್ ಕೂಗಾಡ್ತಾ ಇದ್ದೀರಾ? ಹಾ ಹೇಳಿ, ಎಲ್ಲ ಲೈನಾಗಿ ನಿಂತ್ಕೊಳ್ಳಿ. ಹಲೋ ಹಲೋ, ಯಾರು? ನಾನು ಕಂದ.